ಹಾಯ್ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ರಸ್ಕಿನ್ ಬಾಂಡ್ ಅವರು ಬರೆದಿರ್ತಕ್ಕಂತಹ ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಸ್ಟೋರಿ ದ ಐಸ್ ಆರ್ ನಾಟ್ ಹಿಯರ್ ಇದನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಚಿತ್ರದಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ, ಇಬ್ಬರು ವ್ಯಕ್ತಿಗಳು ಟ್ರೈನ್ನಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ತಾ ಇರತಕ್ಕಂತಹ ದೃಶ್ಯ ಇದಾಗಿದೆ. ಸೊ ಇಲ್ಲಿ ಏನು ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದಾನೋ ಮತ್ತು ಈ ಕಡೆ ಒಬ್ಬ ಗರ್ಲ್ ಏನು ಕುಳಿತುಕೊಂಡಿದ್ದಾರೋ ಇಬ್ಬರೂ ಕೂಡ ಬ್ಲೈಂಡ್ ಆಗಿರ್ತಾರೆ. ಇಬ್ಬರಿಗೂ ಕೂಡ ಕಣ್ಣು ಕಾಣಿಸ್ತಾ ಇರೋದಿಲ್ಲ. ಆದರೆ ಇಬ್ಬರೂ ಕೂಡ ಮತ್ತೊಬ್ಬ ವ್ಯಕ್ತಿಗೆ ತಾನು ಬ್ಲೈಂಡ್ ಅಂತಕ್ಕಂಥದ್ದು ತಿಳಿಯಬಾರದು, ಆ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ತಮ್ಮ ಒಂದು ಪ್ರಯಾಣವನ್ನು ಮುಗಿಸ್ತಾ ಇದ್ದಾರೆ. ಬಟ್ ಕೊನೆಯ ಹಂತದಲ್ಲಿ ಇಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ವ್ಯಕ್ತಿ ಏನಿದ್ದಾನೋ ಇವನಿಗೆ ತನ್ನ ಎದುರಿಗೆ ಅಷ್ಟೊತ್ತು ಕುಳಿತುಕೊಂಡು ಏನು ಮಾತಾಡ್ತಾ ಇದ್ಲಲ್ವ, ಅವಳು ಕಣ್ಣು ಕಾಣದಂತಹ ಬ್ಲೈಂಡ್ ಅವಳು ಕೂಡ ನಂತರ ಇದ್ಲು ಅಂತಕ್ಕಂಥದ್ದು ಕೊನೆಯ ಭಾಗದಲ್ಲಿ ತಿಳಿಯುತ್ತೆ. ಬಟ್ ಅದು ತಿಳಿಯುವಷ್ಟೊತ್ತಿಗೆ ಇವಳು ಆ ಒಂದು ಟ್ರೈನಿಂದ ಹೊರಟು ಹೋಗಿರ್ತಾಳೆ. ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಸ್ಟೋರಿ ಇದಾಗಿದೆ ವಿದ್ಯಾರ್ಥಿಗಳೇ. ಬನ್ನಿ, ಏನೆಲ್ಲ ಘಟನೆಗಳು ನಡೀತಾ ಹೋಗ್ತವೆ ಮತ್ತು ಅವರಿಬ್ಬರ ಮಧ್ಯೆ ಯಾವೆಲ್ಲ ಒಂದು ಕಾನ್ವರ್ಜೇಷನ್ ನಡೀತಾ ಹೋಗುತ್ತೆ ಆ ಒಂದು ಪ್ರಯಾಣದಲ್ಲಿ ಅಂತಕ್ಕಂಥದ್ದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಕಂಪ್ಲೀಟಾಗಿ. ಐ ಹ್ಯಾಡ್ ದ ಕಂಪಾರ್ಟ್ಮೆಂಟ್ ಟು ಮೈ ಸೆಲ್ಫ್ ಅಪ್ ಟು ರೋಹಾನಾ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಐ ಅಂತಕ್ಕಂತಹ ಒಂದು ಪ್ರನೌನನ್ನು ಏನು ಕಾಣ್ತೀವೋ ಇದು ಐ ಅಂದರೆ ನರೇಟರ್ ಆಗಿದ್ದಾರೆ. ಅಂದರೆ ಈ ಕಥೆಯನ್ನು ಹೇಳ್ತಕ್ಕಂತಹ ವ್ಯಕ್ತಿ ಈ ಒಂದು ಸ್ಟೋರಿನ ಹೇಳ್ತಾ ಹೋಗ್ತಾನೆ, ಅವರೇ ಇಲ್ಲಿ ನರೇಟರ್ ಆಗಿದ್ದಾರೆ. ಸೊ ಇವರು ಒಂದು ಟ್ರೈನ್ ಕಂಪಾರ್ಟ್ಮೆಂಟಲ್ಲಿ ಕುಳಿತುಕೊಂಡು ತಮ್ಮ ಒಂದು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಅವರು ಹೋಗ್ತಕ್ಕಂತಹ ಪ್ಲೇಸ್ ಹೆಸರೇನಪ್ಪ ಅಂದರೆ ರೋಹಾನಾ ಅಂತಕ್ಕಂಥದ್ದು. ಆ್ಯಂಡ್ ದೆನ್ ಎ ಗರ್ಲ್ ಗಾಟ್ ಇನ್. ಸೊ ಇವರು ಪ್ರಯಾಣವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಒಂದು ಹುಡುಗಿ ಆ ಟ್ರೈನ್ ಒಳಗಡೆ ಬಂದು ಕೂತ್ಕೊಳ್ತಾ ಇದ್ದಾಳೆ. ದ ಕಪಲ್ ಹೂ ಸಾ ಹರ್ ಆಫ್ ವರ್ ಪ್ರಾಬಬ್ಲಿ ಹರ್ ಪೇರೆಂಟ್ಸ್. ದೇ ಸೀಮ್ಡ್ ವೆರಿ ಆಂಗ್ಜಿಯಸ್ ಅಬೌಟ್ ಹರ್ ಕಂಫರ್ಟ್ ಆ್ಯಂಡ್ ದ ವುಮೆನ್ ಗೇವ್ ದ ಗರ್ಲ್ ಡಿಟೇಲ್ಡ್ ಇನ್ಸ್ಟ್ರಕ್ಷನ್ಸ್ ಆಸ್ ಟು ವೇರ್ ಟು ಕೀಪ್ ಹರ್ ಥಿಂಗ್ಸ್, when not to lean out of the window and how to avoid speaking to strangers. ಸೊ ಈ ಗರ್ಲ್ ಏನಿದ್ಲೋ ಇವಳನ್ನು ಕಳಿಸ್ಲಿಕ್ಕೆ ಅಂಥೇಳಿ ಅವಳ ಪೇರೆಂಟ್ಸ್ ಕೂಡ ಅಲ್ಲಿಗೆ ಬಂದಿರ್ತಾರೆ. ಅವರು ತುಂಬಾ ಆಂಗ್ಜಿಯಸ್ ಆಗಿರ್ತಾರೆ. ಆಂಗ್ಜಿಯಸ್ ಅಂದರೆ ಇಲ್ಲಿ ಆತಂಕ ಅಂಥೇಳಿ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ತಂದೆ ತಾಯಿಗಳಿಗೆ ಆತಂಕ ಇರುತ್ತೆ. ಯಾಕೆಂದರೆ ಹುಡುಗಿ ಒಬ್ಬಳೇ ಪ್ರಯಾಣವನ್ನು ಮಾಡ್ತಾ ಇದ್ದಾಳೆ. ಅವಳ ಒಂದು ಕಂಫರ್ಟ್ ಕುರಿತು ಮತ್ತು ತನ್ನ ಒಂದು ವಸ್ತುಗಳನ್ನು ಯಾವ ರೀತಿ ಇಟ್ಕೋಬೇಕು ಅನೇಕ ಇನ್ಸ್ಟ್ರಕ್ಷನ್ಸನ್ನು ಅವರು ಇಲ್ಲಿ ಕೊಡ್ತಾ ಇದ್ದಾರೆ. ವೇರ್ ಟು ಕೀಪ್ ಹರ್ ಥಿಂಗ್ಸ್ ಅಂದರೆ ಅವಳಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಯಾವ ರೀತಿ ಇಟ್ಕೋಬೇಕು. ವೆನ್ ನಾಟ್ ಟು ಲೀನ್ ಔಟ್ ಆಫ್ ದ ವಿಂಡೋವನ್ನು ಬಿಟ್ಟು ಆಚೆ ಬಾಗದೇ ಇರೋ ರೀತಿ ಸಲಹೆಯನ್ನು ಕೊಡ್ತಾರೆ. ಮತ್ತು ಟು ಅವಾಯ್ಡ್ ಸ್ಪೀಕಿಂಗ್ ಟು ಸ್ಟ್ರೇಂಜರ್ಸ್, ಯಾವ ರೀತಿ ಸ್ಟ್ರೇಂಜರ್ಸ್ ಅಂದರೆ ಅಪರಿಚಿತರು. ಸೊ ಅಪರಿಚಿತರ ಜೊತೆ ಯಾವ ರೀತಿ ಮಾತಾಡಬೇಕು ಮತ್ತು ಮಾತನಾಡಲೇಬಾರ್ದು ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಇನ್ಸ್ಟ್ರಕ್ಷನನ್ನು ಕೊಡ್ತಾ ಇದ್ದಾರೆ. ದೇ ಸೆಡ್ ದೇರ್ ಗುಡ್ ಬಾಯ್ಸ್. ದ ಟ್ರೈನ್ ಪುಲ್ಡ್ ಔಟ್ ಆಫ್ ದ ಸ್ಟೇಷನ್. ತಂದೆ ತಾಯಿ ತಮ್ಮ ಮಗಳಿಗೆ ಗುಡ್ ಬಾಯನ್ನು ಹೇಳ್ತಾ ಅಲ್ಲಿಂದ ಹೊರಡ್ತಾರೆ ಮತ್ತು ಟ್ರೈನ್ ಕೂಡ ಪುಲ್ಡ್ ಔಟ್ ಆಫ್ ದ ಸ್ಟೇಷನ್, ಆ ಒಂದು ಸ್ಟೇಷನನ್ನು ಬಿಟ್ಟು ಮುಂದೆ ಸಾಗ್ತಾ ಇದೆ. ಆ್ಯಸ್ ಐ ವಾಸ್ ಟೋಟಲಿ ಬ್ಲೈಂಡ್ ಆಟ್ ದ ಟೈಮ್, ಮೈ ಐಸ್ ಸೆನ್ಸಿಟಿವ್ ಓನ್ಲಿ ಟು ಲೈಟ್ ಆ್ಯಂಡ್ ಡಾರ್ಕ್ನೆಸ್. ಆ ಒಂದು ಸಂದರ್ಭದಲ್ಲಿ ನಮ್ಮ ನರೇಟರ್ ಕಂಪ್ಲೀಟಾಗಿ ಬ್ಲೈಂಡ್ ಆಗಿರ್ತಾರೆ ಮತ್ತು ಅವರ ಒಂದು ಐಸ್ ಏನಿದಾವೋ ಅವು ಕೇವಲ ಬೆಳಕು ಮತ್ತು ಕತ್ತಲುಗಳನ್ನು ಮಾತ್ರ ಗುರುತಿಸ್ತಕ್ಕಂತಹ ಸಾಮರ್ಥ್ಯ ಹೊಂದಿರ್ತವೆ. ಬಿಟ್ಟರೆ ವಸ್ತುಗಳಿರ್ಬೋದು, ವ್ಯಕ್ತಿಗಳಿರ್ಬೋದು ತಮ್ಮ ಮುಂದೆ ಇದ್ದರೆ ಅವುಗಳನ್ನು ಗುರುತಿಸ್ತಕ್ಕಂತಹ ಸಾಮರ್ಥ್ಯವನ್ನು ಕಂಪ್ಲೀಟಾಗಿ ಕಣ್ಣುಗಳು ಕಳೆದುಕೊಂಡಿರ್ತವೆ. ಐ ವಾಸ್ ಅನೇಬಲ್ ಟು ಟೆಲ್ ವಾಟ್ ದ ಗರ್ಲ್ ಲುಕ್ಡ್ ಲೈಕ್. ಆ ಹುಡುಗಿ ಮುಂದೆ ಬಂದು ಕೂತ್ಕೊಂಡಿದ್ದಾಳಲ್ವ, ಅವಳು ನೋಡಲಿಕ್ಕೆ ಹೇಗಿದ್ದಾಳೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನನ್ನಿಂದ ಈಗ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾರೆ. ಬಟ್ ಐ ನ್ಯೂ ಶಿ ವೋರ್ ಸ್ಲಿಪ್ಪರ್ಸ್ ಫ್ರಮ್ ದ ವೇ ದೆ ಸ್ಲ್ಯಾಪ್ಡ್ ಅಗೇನ್ಸ್ಟ್ ಹರ್ ಹೀಲ್ಸ್. ಅವಳು ಯಾವ ರೀತಿ ಕಾಣ್ತಾಳೋ ಗೊತ್ತಿಲ್ಲ, ಬಟ್ ಅವಳು ಸ್ಲಿಪ್ಪರ್ಸನ್ನು ಧರಿಸಿದ್ದಾಳೆ ಅಂತಕ್ಕಂಥದ್ದು ನನಗೆ ತಿಳಿದಿದೆ ಅಂತೇಳಿ ನರೇಟರ್ ಹೇಳ್ತಾರೆ. ಅದನ್ನು ತಿಳಿದುಕೊಳ್ಳಲಿಕ್ಕೆ ಕಾರಣ ಏನಪ್ಪ ಅಂದರೆ ಇವಳು ನಡೆದು ಬರ್ತಕ್ಕಂತಹ ಸಂದರ್ಭದಲ್ಲಿ ಆ ಒಂದು ಸ್ಲಿಪ್ಪರ್ಸ್ ಏನಿದ್ವೋ ಇವಳ ಹಿಮ್ಮಡಿಗೆ ಹೀಲ್ಸ್ಗೆ ಏನಿದ್ವೋ ಅಲ್ಲಿಗೆ ಸ್ಲ್ಯಾಪ್ ಅಂದರೆ ಹಾಗೆ ಬಡಿತಾ ಇರ್ತವೆ. ಆ ಒಂದು ಸೌಂಡಿಂದ ಇವಳು ಸ್ಲಿಪ್ಪರ್ಸನ್ನು ಅಂದರೆ ಚಪ್ಪಲ್ಸ್ ಅಂತ ನಾವು ಹೇಳ್ತೀವಲ್ವ ಹಾಕಿಕೊಂಡಿದ್ದಾಳೆ ಅಂತಕ್ಕಂಥದ್ದು ತಿಳಿಯುತ್ತೆ. ಇಟ್ ವುಡ್ ಟೇಕ್ ಮೀ ಸಮ್ ಟೈಮ್ ಟು ಡಿಸ್ಕವರ್ ಸಮಥಿಂಗ್ ಅಬೌಟ್ ಹರ್ ಲುಕ್ಸ್. ಅವಳ ಒಂದು ಲುಕ್ಸ್ ಅಂದರೆ ಅವಳು ನೋಡಲಿಕ್ಕೆ ಯಾವ ರೀತಿ ಇದ್ದಾಳೆ ಅಂಥೇಳಿ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಹೊತ್ತು ಬೇಕಾಗಬಹುದು. ಆ್ಯಂಡ್ ಪರ್ಹ್ಯಾಪ್ಸ್ ಐ ನೆವರ್ ವುಡ್, ಬಟ್ ಸಾಧ್ಯನೂ ಆಗದೇ ಇರ್ಬೋದು ಅಂತ ಹೇಳ್ತಾರೆ. ಯಾಕೆಂದರೆ ಕಣ್ಣೇ ಕಾಣೋದಿಲ್ಲಲ್ವ, ಹಾಗಾಗಿ ಅವಳು ಯಾವ ರೀತಿ ಇದ್ದಾಳೆ ಅಂತಕ್ಕಂಥದ್ದು ನನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರ್ಬೋದು ಅಂತೇಳಿ ಕೂಡ ಹೇಳ್ತಾರೆ. ಬಟ್ ಐ ಲೈಕ್ಡ್ ದ ಸೌಂಡ್ ಆಫ್ ಹರ್ ವಾಯ್ಸ್. ಅವಳು ಮಾತನಾಡ್ತಕ್ಕಂತಹ
ರೀತಿ ಅಥವಾ ಅವಳ ಧ್ವನಿ ಏನಿತ್ತೋ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈವನ್ ದ ಸೌಂಡ್ ಆಫ್ ಹರ್ ಸ್ಲೀಪರ್ಸ್, ಮತ್ತು ಅವಳು ನಡೆದು ಬಂದಾಗ ಆ ಸ್ಲೀಪರ್ ಸೌಂಡ್ ಏನು ಬರ್ತಾ ಇತ್ತಲ್ಲ ಅದು ಕೂಡ ನನಗೆ ಇಷ್ಟ ಆಯಿತು ಅಂಥೇಳಿ ನರೇಟರ್ ಹೇಳ್ತಾರೆ. ಆರ್ ಯು ಗೋಯಿಂಗ್ ಆಲ್ ದ ವೇ ಟು ಡೆಹ್ರಾ ಐ ಆಸ್ಕ್ಡ್. ಇದಕ್ಕಿದ್ದಾಗೇ ನಮ್ಮ ನರೇಟರ್ ಆ ಹುಡುಗಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆರ್ ಯು ಗೋಯಿಂಗ್ ಆಲ್ ದ ವೇ ಟು ಡೆಹ್ರಾ. ಡೆಹ್ರಾ ಅಂತಕ್ಕಂಥದ್ದು ಒಂದು ಪ್ಲೇಸ್ ಆಗಿರುತ್ತೆ. ಸೊ ನೀವು ಡೆಹ್ರಾಗೆ ಹೋಗ್ತಾ ಇದ್ದೀರಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ನರೇಟರ್. ಐ ಮಸ್ಟ್ ಹ್ಯಾವ್ ಬೀನ್ ಸಿಟ್ಟಿಂಗ್ ಇನ್ ಎ ಡಾರ್ಕ್ ಕಾರ್ನರ್ ಬಿಕಾಸ್ ಮೈ ವಾಯ್ಸ್ ಸ್ಟಾರ್ಟಲ್ಡ್ ಹರ್. ನಾನು ಮೇ ಬಿ ಕತ್ತಲಲ್ಲಿ ಕುಳಿತುಕೊಂಡಿರಬೇಕು. ನಾನು ಕುಳಿತುಕೊಂಡಿರ್ತಕ್ಕಂತಹ ಒಂದು ಕಾರ್ನರ್ ಏನಿದೆನೋ ಮೇ ಬಿ ಇಲ್ಲಿ ಡಾರ್ಕ್ನೆಸ್ ಇರಬೇಕು. ಯಾಕೆಂದರೆ ಆ ಹುಡುಗಿ ಈ ಧ್ವನಿಯನ್ನು ಕೇಳಿಬಿಟ್ಟು ಸ್ವಲ್ಪ ವಿಚಲಿತಳಾಗ್ತಾಳೆ, ಅಂದರೆ ಸ್ವಲ್ಪ ಅವಳಿಗೆ ಭಯ ಆಗುತ್ತೆ. ಶಿ ಗೇವ್ ಅ ಲಿಟಲ್ ಎಕ್ಸ್ಕ್ಲಮೇಷನ್ ಆ್ಯಂಡ್ ಸೆಡ್ ಐ ಡಿಡೆಂಟ್ ನೋ ಎನಿ ಒನ್ ಎಲ್ಸ್ ವಾಸ್ ಹಿಯರ್. ಹಾಗೇನೆ ಅವಳು ಹೇಳ್ತಾಳೆ, ಇಲ್ಲಿ ಯಾರೋ ಒಬ್ರು ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ಗಮನಿಸಲಿಲ್ಲ ಅಂತ ಹೇಳ್ತಾಳೆ. ವೆಲ್, ಇಟ್ ಆಫನ್ ಹ್ಯಾಪನ್ಸ್ ದಟ್ ಪೀಪಲ್ ವಿತ್ ಗುಡ್ ಐಸೈಟ್ ಫೇಲ್ ಟು ಸಿ ವಾಟ್ ಈಸ್ ರೈಟ್ ಇನ್ ಫ್ರಂಟ್ ಆಫ್ ದೆಮ್. ನಮ್ಮ ನರೇಟರ್ ತಮಗೆ ತಾವೇನೆ ಅಂದ್ಕೊಳ್ತಾ ಇದ್ದಾರೆ. ಏನು ಅಂದ್ಕೊಳ್ತಾರೆ ಅಂದರೆ, ಸಾಮಾನ್ಯವಾಗಿ ಉತ್ತಮವಾಗಿರ್ತಕ್ಕಂತಹ ದೃಷ್ಟಿಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ತಮ್ಮ ಮುಂದುಗಡೆ ಏನಿದೆ ಅಂತಕ್ಕಂಥದ್ದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಗುಡ್ ಐಸೈಟ್ ಫೇಲ್ ಅಂತ. ದೇ ಹ್ಯಾವ್ ಟೂ ಮಚ್ ಟು ಟೇಕ್ ಇನ್. ಕಾರಣ ಏನಪ್ಪ ಅಂದರೆ, ಅವರಿಗೆ ನೋಡಲಿಕ್ಕೆ ಸಾಕಷ್ಟು ವಿಷಯಗಳು ಜಗತ್ತಲ್ಲಿ ಕಾಣ್ತಾ ಇದ್ದಾವೆ. ಬಟ್ ಬ್ಲೈಂಡ್ ಆಗಿರ್ತಕ್ಕಂಥವ್ರಿಗೆ ಹಾಗೆ ಸಾಧ್ಯ ಇಲ್ಲ. ಮುಂದೆ ಇರತಕ್ಕಂತಹ ಎಲ್ಲವನ್ನ ಗಮನಿಸಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಬಟ್ ಕಣ್ಣಿರೋರು ಎಲ್ಲವನ್ನ ನೋಡಬೇಕು. ಹಾಗಾಗಿ ಮೇ ಬಿ ಇವಳು ನನ್ನನ್ನು ಗಮನಿಸದೇ ಇರಬಹುದು, ಐ ಸಪೋಸ್. ವೆರಾಸ್ ಪೀಪಲ್ ಹೂ ಕೆನಾಟ್ ಸಿ, ಅಂದರೆ ನೋಡಲಿಕ್ಕೆ ಸಾಧ್ಯ ಇಲ್ಲದೆ ಇರೋರು, ಆರ್ ಸಿ ವೆರಿ ಲಿಟಲ್, ಅಥವಾ ಸ್ವಲ್ಪವನ್ನು ನೋಡಲಿಕ್ಕೆ ಸಾಧ್ಯ ಇರತಕ್ಕಂಥವ್ರು, ಹ್ಯಾವ್ ಟು ಟೇಕ್ ಇನ್ ಓನ್ಲಿ ದ ಎಸೆನ್ಷಿಯಲ್ಸ್. ಎಸೆನ್ಷಿಯಲ್ಸ್ ಅಂದರೆ ತುಂಬ ಪ್ರಮುಖವಾಗಿರ್ತಕ್ಕಂತಹ ವಿಷಯಗಳನ್ನು ಮಾತ್ರ ಈ ಒಂದು ಪುವರ್ ಐಸೈಟನ್ನು ಹೊಂದಿರತಕ್ಕಂತಹ ವ್ಯಕ್ತಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ವಾಟ್ ಎವರ್ ರಿಜಿಸ್ಟರ್ಸ್ ಮೋಸ್ಟ್ ಟೆಲ್ಲಿಂಗ್ಲಿ ಆನ್ ದೇರ್ ರಿಮೈನಿಂಗ್ ಸೆನ್ಸಸ್. ಸೊ ಈ ರೀತಿ ಯಾರು ಸ್ವಲ್ಪ ಮಾತ್ರ ನೋಡಲಿಕ್ಕೆ ಸಾಧ್ಯನೋ ಅವ್ರು ಏನು ನೋಡ್ತಾರೋ ಅದನ್ನ ಸರಿಯಾಗಿ ನೆನಪಿಟ್ಕೊಳ್ತಾರೆ. ಬಟ್ ಕಂಪ್ಲೀಟ್ ಐಸೈಟ್ ಗುಡ್ ಇರೋರು ಎಲ್ಲವನ್ನ ನೋಡಬೇಕಾಗುತ್ತೆ. ಹಾಗಾಗಿ ಇವರು ಎಲ್ಲವನ್ನು ಕೂಡ ಸರಿಯಾಗಿ ಗಮನಿಸದೇ ಇರಬಹುದು ಅಂತ ಅಂದ್ಕೊಳ್ತಾ ಇದ್ದಾರೆ. ಐ ಡಿಡೆಂಟ್ ಸಿ ಯು ಐದರ್ ಐ ಸೆಡ್ ಬಟ್ ಐ ಹರ್ಡ್ ಯು ಕಮ್ ಇನ್. ನಾನು ಕೂಡ ನಿಮ್ಮನ್ನು ನೋಡಲಿಲ್ಲ, ಬಟ್ ನೀವು ಬಂದು ಕುಳಿತುಕೊಂಡಾಗ ಏನು ಸೌಂಡ್ ಬಂತಲ್ವಾ ಅದನ್ನು ಕೇಳಿಸಿಕೊಂಡೆ ಅಂತ ನರೇಟರ್ ಹೇಳ್ತಾರೆ. I wondered if I would be able to prevent her from discovering that I was blind, I thought. ಸೊ ನನ್ನ ಒಂದು ಬ್ಲೈಂಡ್ನೆಸ್ ಏನಿದೆನೋ ಇದನ್ನು ನಾನು ಮರೆಮಾಚಲಿಕ್ಕೆ ಸಾಧ್ಯನಾ ಇವಳ ಮುಂದೆ ಅಂತಕ್ಕಂತಹ ಒಂದು ಪ್ರಶ್ನೆ ಮತ್ತು ಒಂದು ಅಚ್ಚರಿ ಅವರಿಗೆ ಆಗ್ತಾ ಇದೆ. ಪ್ರೊವೈಡೆಡ್ ಐ ಕೀಪ್ ಟು ಮೈ ಸೀಟ್ ಇಟ್ ಶುಡಂಟ್ ಬಿ ಟೂ ಡಿಫಿಕಲ್ಟ್. ಮೇ ಬಿ ನನಗೆ ಸಿಕ್ಕಿರತಕ್ಕಂತಹ ಒಂದು ಸೀಟ್ ಏನಿದೆನೋ ಇದು ತುಂಬಾ ಹೆಲ್ಪ್ಫುಲ್ ಆಗಿರ್ಬೋದು. ಅಂದರೆ ನನ್ನ ಒಂದು ಬ್ಲೈಂಡ್ನೆಸ್ ಏನಿದೆನೋ ಇದನ್ನು ಅವಳಿಂದ ಮರೆಮಾಚಲಿಕ್ಕೆ ಹೆಲ್ಪ್ ಮಾಡ್ಬೋದೇನೋ ಅಂತಕ್ಕಂಥದ್ದನ್ನು ಅವರು ಇಲ್ಲಿ ಅಂದ್ಕೊಳ್ತಾ ಇದ್ದಾರೆ. ದ ಗರ್ಲ್ ಸೆಡ್, ಆ ಹುಡುಗಿ ಹೇಳ್ತಾಳೆ, ಐ ಆಮ್ ಗೆಟಿಂಗ್ ಡೌನ್ ಅಟ್ ಸಹರಾನ್ಪುರ್. ಅಂದರೆ ತಾನು ಸಹರಾನ್ಪುರ್ ಅಂತಕ್ಕಂತಹ ಒಂದು ಪ್ಲೇಸ್ ಕಡೆ ಪ್ರಯಾಣವನ್ನು ಮಾಡ್ತಾ ಇರೋದಾಗಿ ಆ ಹುಡುಗಿ ಹೇಳ್ತಾಳೆ. ಮೈ ಆಂಟ್ ಈಸ್ ಮೀಟಿಂಗ್ ಮೀ ದೇರ್. ನನ್ನ ಆಂಟ್ ಅಲ್ಲಿ ಬಂದು ನನ್ನನ್ನು ಭೇಟಿ ಆಗ್ತಾರೆ ಅಂತಕ್ಕಂತಹದ್ದನ್ನು ಕೂಡ ಆ ಹುಡುಗಿ ಇಲ್ಲಿ ನರೇಟರ್ ಮುಂದೆ ಹೇಳ್ತಾ ಇದ್ದಾರೆ. ದೆನ್ ಐ ಹ್ಯಾಡ್ ಬೆಟರ್ ನಾಟ್ ಬಿ ಟೂ ಫೆಮಿಲಿಯರ್ ಐ ಸೆಡ್. ಸೊ ಆಗ ನರೇಟರ್ ಹೇಳ್ತಾರೆ, ಹಾಗೆ ನಾನು ತುಂಬ ಕ್ಲೋಸ್ ಆಗಿ ನಿನ್ನ ಜೊತೆ ಇರಬಾರ್ದು ಹಾಗಾದರೆ ಅಂತ ಹೇಳ್ತಾರೆ. ಯಾಕೆಂದರೆ ನಿಮ್ಮ ಆಂಟ್ ಬಂದು ಮುಂದೆ ಭೇಟಿ ಆಗ್ತಾ ಇದ್ದಾರಲ್ವಾ, ಹಾಗಾಗಿ ಅಂತ ತಮಾಷೆಯಿಂದ ಹೇಳ್ತಾ ಇದ್ದಾರೆ. ಆಂಟ್ಸ್ ಆರ್ ಯೂಸುವಲಿ ಫಾರ್ಮಿಡಬಲ್ ಕ್ರೀಚರ್ಸ್. ಮತ್ತು ಆಂಟ್ಗಳೇನಿರ್ತಾರೋ ಅವರು ತುಂಬ ಭಯಂಕರ ಪ್ರಾಣಿಗಳು ಅಂಥೇಳಿ ಕೂಡ ಹೇಳ್ತಾ ಇದ್ದಾರೆ ತಮಾಷೆಯಿಂದ. ವೇರ್ ಆರ್ ಯು ಗೋಯಿಂಗ್ ಶಿ ಆಸ್ಕ್ಡ್. ಈಗ ಅವಳು ಕೂಡ ಆ ಹುಡುಗಿ ಏನಿದ್ಲೋ ಕೇಳ್ತಾಳೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು ಅಂಥೇಳಿ. ಟು ಡೆಹರಾ ಆ್ಯಂಡ್ ದೆನ್ ಟು ಮಸೂರಿ. ಎಸ್, ನಾನು ಡೆಹರಾಗೆ ಹೋಗ್ತಾ ಇದ್ದೇನೆ, ಡೆಹರಾದ ನಂತರ ನಾನು ಮಸೂರಿ ಕಡೆ ಪ್ರಯಾಣವನ್ನು ಮಾಡುವಂದಿದ್ದೇನೆ ಅಂತಕ್ಕಂಥದ್ದನ್ನು ಆ ಹುಡುಗಿಗೆ ಹೇಳ್ತಾರೆ. ಓ ಹೌ ಲಕ್ಕಿ ಯು ಆರ್, ಐ ವಿಶ್ ಐ ವರ್ ಗೋಯಿಂಗ್ ಟು ಮಸೂರಿ, ಐ ಲವ್ ದ ಹಿಲ್ಸ್ ಎಸ್ಪೆಷಲಿ ಇನ್ ಅಕ್ಟೋಬರ್. ಸೊ ತಾನು ಮಸೂರಿ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣವೇ ಆ ಹುಡುಗಿ ತುಂಬಾ ಸರ್ಪ್ರೈಸನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ನೀನು ತುಂಬ ಲಕ್ಕಿಯಾಗಿದ್ದೀರಿ ಅಂತ ಅವಳು ಹೇಳ್ತಾಳೆ. ಐ ವಿಶ್ ಐ ವರ್ ಗೋಯಿಂಗ್ ಟು ಮಸೂರಿ. ನಾನು ಕೂಡ ಆ ಮಸೂರಿಗೆ ಭೇಟಿ ಕೊಡಬೇಕಾಗಿತ್ತು. ಮತ್ತು ಐ ಲವ್ ಹಿಲ್ಸ್, ಅಲ್ಲಿರ್ತಕ್ಕಂತಹ ಹಿಲ್ಸ್ ಅಂದರೆ ಬೆಟ್ಟಗಳು ಅಂಥೇಳಿ. ಸೊ ಆ ಬೆಟ್ಟಗಳು ನನಗೆ ತುಂಬಾ ಇಷ್ಟ, ಎಸ್ಪೆಷಲಿ ಇನ್ ಅಕ್ಟೋಬರ್ ತಿಂಗಳಲ್ಲಂತೂ ಅವು ಅದ್ಭುತವಾಗಿರ್ತವೆ ಅಂತಕ್ಕಂಥದ್ದನ್ನು ಆ ಹುಡುಗಿ ಹೇಳ್ತಾಳೆ ನರೇಟರ್ ಎದುರುಗಡೆ. ಎಸ್, ದಿಸ್ ಈಸ್ ದ ಬೆಸ್ಟ್ ಟೈಮ್. ಹೌದೌದು, ನೀನು ಹೇಳ್ತಾ ಇರೋದು ಸರಿ. ಅಕ್ಟೋಬರ್ ಈಗ ಏನಿದೆನೋ ದಿಸ್ ಈಸ್ ದ ಬೆಸ್ಟ್ ಟೈಮ್ ಅಲ್ಲಿಗೆ ವಿಸಿಟ್ ಮಾಡಲಿಕ್ಕೆ ಅಂತ ನರೇಟರ್ ಹೇಳ್ತಾರೆ. ಐ ಸೆಟ್ ಕಾಲಿಂಗ್ ಆನ್ ಮೈ ಮೆಮೊರೀಸ್. ನೋಡಿ, ಈಗ ಅವರು
ಆ ಒಂದು ಅಕ್ಟೋಬರ್ ತಿಂಗಳಲ್ಲಿ ಮಸೂರಿ ತುಂಬ ಅದ್ಭುತವಾಗಿ ಕಾಣಿಸುತ್ತೆ, ಆ ಬೆಟ್ಟಗಳು ಕಾಣಿಸ್ತವೆ ಅಂತ ಹೇಳಿದಾಗ ಇವರು ಹೌದೌದು ಅಂತಾರೆ. ಯಾಕೆ ಹಾಗೆ ಹೇಳಲಿಕ್ಕೆ ಕಾರಣ, ಇವರು ಕಂಪ್ಲೀಟ್ ಬ್ಲೈಂಡ್ ಇದ್ದರೂ ಕೂಡ ಇವರು ಮೊದಲಿಗೆ ಅಂದರೆ ಆರಂಭದಲ್ಲಿ ಬ್ಲೈಂಡ್ ಆಗಿರಲಿಲ್ಲ, ಈಗ ಇವರು ಬ್ಲೈಂಡ್ ಆಗಿದ್ದಾರೆ. ಸೊ ಇವರು ತಮ್ಮ ಒಂದು ಮೆಮೊರೀಸನ್ನು, ಅಂದರೆ ಅವರು ಆಲ್ರೆಡಿ ಈ ಹಿಂದೆ ಅಕ್ಟೋಬರ್ ತಿಂಗಳಲ್ಲಿ ಮಸೂರಿಯನ್ನು ಭೇಟಿ ಮಾಡಿದ್ದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಸೊ ಅವರು ನೆನಪು ಮಾಡಿಕೊಳ್ತಾ ಹೌದು ಅಕ್ಟೋಬರ್ ತಿಂಗಳಲ್ಲಿ ತುಂಬಾ ಅದ್ಭುತವಾಗಿರ್ತವೆ ಮಸೂರಿ ಮತ್ತು ಆ ಹಿಲ್ಸ್ಗಳು ಅಂತ ಹೇಳ್ತಾರೆ. ದ ಹಿಲ್ಸ್ ಆರ್ ಕವರ್ಡ್ ವಿತ್ ವೈಲ್ಡ್ ಡಾಹಲಿಯಾಸ್. ನೋಡಿ, ಅಲ್ಲಿರ್ತಕ್ಕಂತಹ ಒಂದು ನೇಚರ್ ಬ್ಯೂಟಿಯನ್ನು ಇಲ್ಲಿ ನರೇಟರ್ ನೆನಪು ಮಾಡ್ಕೊಳ್ತಾ ಹೇಳ್ತಾ ಹೋಗ್ತಾರೆ. ಸೊ ಈ ಒಂದು ತಿಂಗಳುಗಳಲ್ಲಿ ಆ ಬೆಟ್ಟಗಳೇನಿದಾವೋ ಆ ಒಂದು ಮಸೂರಿಲಿ ಕವರ್ಡ್ ಆಗಿರ್ತವೆ. ಯಾವುದರಿಂದ ಅಂದರೆ ವೈಲ್ಡ್ ಡಾಹಲಿಯಾಸ್ ಅಂತಕ್ಕಂಥ ಒಂದು ಫ್ಲವರ್ಗಳಿಂದ ಕಂಪ್ಲೀಟಾಗಿ ಕವರ್ ಆಗಿರ್ತವೆ. ದ ಸನ್ ಈಸ್ ಡೆಲಿಷಿಯಸ್. ಸೂರ್ಯನ ಕಿರಣಗಳು ಕೂಡ ತುಂಬ ಡೆಲಿಷಿಯಸ್ ಆಗಿರ್ತವೆ, ಅಂದರೆ ಅಷ್ಟೊಂದು ಚುರುಕಾಗಿರೋದಿಲ್ಲ, ಹಿತಕರವಾಗಿರ್ತವೆ. ಆ್ಯಂಡ್ ಎಟ್ ನೈಟ್ ಯು ಕ್ಯಾನ್ ಸಿಟ್ ಇನ್ ಫ್ರಂಟ್ ಆಫ್ ಎ ಲಾಗ್ ಫೈರ್ ಆ್ಯಂಡ್ ಲಿಸನ್ ಟು ಸಮ್ ಮ್ಯೂಸಿಕ್. ಮತ್ತು ಆ ರಾತ್ರಿಗಳಲ್ಲಿ ಒಂದು ಲಾಗ್ ಫೈರ್ ಅಂದರೆ ಕಟ್ಟಿಗೆಗಳನ್ನು ತಂದು ಬೆಂಕಿ ಹಾಕಿಬಿಟ್ಟು ರಾತ್ರಿ ಹಾಡನ್ನು ಕೇಳ್ತಾ ಸಮಯವನ್ನು ಕಳೀತಕ್ಕಂಥದ್ದಿದೆ ಅಲ್ವಾ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನರೇಟರ್ ಹೇಳ್ತಾರೆ. ಮೆನಿ ಆಫ್ ದ ಟೂರಿಸ್ಟ್ಸ್ ಹ್ಯಾವ್ ಗಾನ್. ಅದ್ರ ಜೊತೆಗೆ ಆ ಒಂದು ಮಸೂರಿ ಭೇಟಿ ಕೊಡ್ತಕ್ಕಂತಹ ಅನೇಕ ಟೂರಿಸ್ಟ್ಗಳೇನಿರ್ತಾರೋ ಈ ತಿಂಗಳಲ್ಲಿ ತುಂಬಾ ಕಡಿಮೆ ಇರ್ತಾರೆ. ಆ್ಯಂಡ್ ದ ರೋಡ್ಸ್ ಆರ್ ಕ್ವೈಟ್. ರಸ್ತೆಗಳು ತುಂಬಾ ಪ್ರಶಾಂತವಾಗಿರ್ತವೆ. ಆ್ಯಂಡ್ ಆಲ್ಮೋಸ್ಟ್ ಡೆಸರ್ಟೆಡ್ ಅಂದರೆ ಜನಗಳೇ ಇರೋದಿಲ್ಲ, ಅಷ್ಟೊಂದು ನಿರ್ಜನ ಪ್ರದೇಶಗಳಾಗಿರ್ತವೆ ರಸ್ತೆಗಳು. ಎಸ್, ಅಕ್ಟೋಬರ್ ಈಸ್ ದ ಬೆಸ್ಟ್ ಟೈಮ್ ಅಂತೇಳಿ ನರೇಟರ್ ಆ ಎಲ್ಲ ಮೆಮೊರೀಸನ್ನು ನೆನಪು ಮಾಡಿಕೊಂಡು ಹೇಳ್ತಾರೆ. ಶಿ ವಾಸ್ ಸೈಲೆಂಟ್ ಆ್ಯಂಡ್ ಐ ವಂಡರ್ಡ್ ಇಫ್ ಮೈ ವರ್ಡ್ಸ್ ಹ್ಯಾಡ್ ಟಚ್ಡ್ ಹರ್. ಸೊ ಸ್ವಲ್ಪ ಈಗ ಹುಡುಗಿ ಏನಿದ್ದಾಳೋ ಇವ್ರು ಹೇಳ್ತಕ್ಕಂಥದ್ದೆಲ್ಲವನ್ನು ಕೂಡ ಸೈಲೆಂಟಾಗಿ ಕೇಳಿಸ್ಕೊಳ್ತಾ ಹೋಗ್ತಾಳೆ. ಸೊ ಆಗ ಇವರಿಗೆ ಒಂದು ಅಚ್ಚರಿ ಆಗುತ್ತೆ, ನಾನು ಹೇಳ್ತಕ್ಕಂಥದ್ದನ್ನು ಇವಳು ಕೇಳಿಸ್ಕೊಳ್ತಾ ಇದ್ದಾಳೋ ಅಥವಾ ನನ್ನ ಕಡೆ ಇವಳಿಗೆ ಕಾನ್ಸಂಟ್ರೇಷನ್ ಇದೇನೋ ಇಲ್ವೋ ಅಂತಕ್ಕಂತಹ ಒಂದು ಡೌಟ್ ಇವ್ರಿಗೆ ಬರುತ್ತೆ. ಆರ್ ವೆದರ್ ಶಿ ಥಾಟ್ ಮೀ ಎ ರೊಮ್ಯಾಂಟಿಕ್ ಫುಲ್. ಅಥವಾ ಇವಳು ನನ್ನನ್ನು ಒಬ್ಬ ರೊಮ್ಯಾಂಟಿಕ್ ಫೂಲ್ ಅಂತೇಳಿ, ಅಂದರೆ ಒಬ್ಬ ಮೂರ್ಖನನ್ನಾಗಿ ನೋಡ್ತಾ ಇದ್ದಾಳೋ ಏನೋ ಅಂತೇಳಿ ಅಂದ್ಕೊಳ್ತಾರೆ. ದೆನ್ ಐ ಮೇಡ್ ಎ ಮಿಸ್ಟೇಕ್, ವಾಟ್ಸ್ ಇಟ್ ಲೈಕ್ ಐ ಆಸ್ಕ್ಡ್. ಸೊ ಆ ಒಂದು ಕ್ಷಣದಲ್ಲಿ ಒಂದು ಮಿಸ್ಟೇಕನ್ನು ಇವರು ಅಲ್ಲಿ ಮಾಡ್ತಾ ಇದ್ದಾರೆ. ಆ ಮಿಸ್ಟೇಕ್ ಏನಪ್ಪ ಅಂದರೆ ಹೊರಗಡೆ ಹೇಗಿದೆ, ವಾಟ್ ಈಸ್ ಇಟ್ ಲೈಕ್ ಅಂದರೆ ಹೊರಗಡೆ ಹೇಗೆ ಕಾಣ್ತಾ ಇದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿಬಿಡ್ತಾರೆ. ನೋಡಿ, ಇದು ಯಾಕೆ ಅವರು ಮಿಸ್ಟೇಕ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂದರೆ ಹೊರಗಡೆ ಹೇಗೆ ಕಾಣ್ತಾ ಇದೆ ಅಂತ ನಾನು ಈಗ ಇವಳನ್ನು ಕೇಳಿದ್ರಿಂದ ನನ್ನ ಬ್ಲೈಂಡ್ನೆಸ್ ಬಗ್ಗೆ ಇವಳಿಗೆ ಎಲ್ಲಿ ಅರ್ಥ ಆಗಿಬಿಡುತ್ತೋ ಅಂತಕ್ಕಂತಹ ಒಂದು ಆತಂಕ ಅವ್ರಿಗೆ ಕಾಡಲಿಕ್ಕೆ ಶುರುವಾಗುತ್ತೆ. ಹಾಗಾಗಿಯೇ ಆ ಒಂದು ಪ್ರಶ್ನೆ ಏನಿದೆನೋ ಒಂದು ಮಿಸ್ಟೇಕ್ ಅಂತೇಳಿ ನರೇಟರ್ ಹೇಳ್ತಾರೆ. ಶಿ ಸೀಮ್ಡ್ ಟು ಫೈಂಡ್ ನಥಿಂಗ್ ಸ್ಟ್ರೇಂಜ್ ಇನ್ ದ ಕ್ವಶನ್. ಬಟ್ ಅವಳಿಗೆ ಆ ಒಂದು ಕ್ವಶನ್ನಲ್ಲಿ ಯಾವುದೇ ಒಂದು ಸ್ಟ್ರೇಂಜ್ನೆಸ್ ಕಾಣೋದಿಲ್ಲ. ಹ್ಯಾಡ್ ಶಿ ನೋಟಿಸ್ಡ್ ಆಲ್ರೆಡಿ ದ್ಯಾಟ್ ಐ ಕುಡ್ ನಾಟ್ ಸಿ. ಅವಳಿಗೆ ಎಲ್ಲಿ ಅರ್ಥ ಆಗಿ ಹೋಯ್ತೋ ಏನೋ ನಾನು ಕುರುಡ ಅಂತಕ್ಕಂಥದ್ದು. ಬಟ್ ಹರ್ ನೆಕ್ಸ್ಟ್ ಕ್ವಶನ್ ರಿಮೂವ್ಡ್ ಮೈ ಡೌಟ್ಸ್. ಬಟ್ ಅವಳು ಕೇಳ್ತಕ್ಕಂತಹ ಮುಂದಿನ ಪ್ರಶ್ನೆ ಏನಿತ್ತೋ ಇವರ ಡೌಟನ್ನು ಹೋಗಲಾಡಿಸುತ್ತೆ. ಅಂದರೆ ಎಲ್ಲಿ ನಾನು ಬ್ಲೈಂಡ್ ಅನ್ನೋದು ಅವಳಿಗೆ ಅರ್ಥ ಆಗಿ ಹೋಗಿದ್ದೀನೋ ಅಂತಕ್ಕಂಥದ್ದು ಕಾಡ್ತಾ ಇತ್ತಲ್ವ, ಅದನ್ನು ರಿಮೂವ್ ಮಾಡುತ್ತೆ. ಸೊ ಆ ಪ್ರಶ್ನೆ ಯಾವುದು ನೋಡಿ, ವೈ ಡೋಂಟ್ ಯು ಲುಕ್ ಔಟ್ ಆಫ್ ದ ವಿಂಡೋ ಶಿ ಆಸ್ಕ್ಡ್. ಯಾಕೆ ನೀನೇ ಕಿಟಕಿ ಆಚೆ ನೋಡಬಾರ್ದು, ನನ್ನೇ ನೀನು ಕೇಳ್ತೀಯ, ನೀನೇ ನೋಡು ಅಂತಕ್ಕಂತಹ ಅರ್ಥದಲ್ಲಿ ಆ ಹುಡುಗಿ ನರೇಟರ್ಗೆ ಹೇಳ್ತಾಳೆ. ಐ ಮೂವ್ಡ್ ಈಸಿಲಿ ಅಲಾಂಗ್ ದ ಬರ್ತ್ ಆ್ಯಂಡ್ ಫೆಲ್ಟ್ ಫಾರ್ ದ ವಿಂಡೋ ಲೆಡ್ಜ್. ಸೊ ಹಾಗೆ ಹೇಳಿದ ತಕ್ಷಣವೇ ನಮ್ಮ ನರೇಟರ್ ಏನು ಮಾಡ್ತಾರೆ ಅಂದರೆ ಆ ವಿಂಡೋ ಲೆಡ್ಜ್ ಏನಿರುತ್ತಲ್ವ ಅದನ್ನು ಹಿಡಿದುಕೊಂಡು ಹಾಗೆ ಸುಮ್ಮನೆ ಹೊರಗಡೆ ನೋಡ್ತಾರೆ. ದ ವಿಂಡೋ ವಾಸ್ ಓಪನ್. ವಿಂಡೋ ಓಪನ್ ಇರುತ್ತೆ. ಆ್ಯಂಡ್ ಐ ಫೇಸ್ಡ್ ಇಟ್ ಮೇಕಿಂಗ್ ಎ ಪ್ರಿಟೆನ್ಸ್ ಆಫ್ ಸ್ಟಡಿಯಿಂಗ್ ದ ಲ್ಯಾಂಡ್ಸ್ಕೇಪ್. ಆ ಹೊರಗಡೆ ಇರ್ತಕ್ಕಂತಹ ಲ್ಯಾಂಡ್ಸ್ಕೇಪ್ ಅಂದರೆ ಆ ಒಂದು ಭೌಗೋಳಿಕ ದೃಶ್ಯ, ಆ ಬ್ಯೂಟಿಫುಲ್ ನೇಚರ್ ಏನಿತ್ತೋ ಅದನ್ನು ಸ್ಟಡಿ ಮಾಡುವ ರೀತಿಯಲ್ಲಿ ಇವರು ಪ್ರಿಟೆನ್ಸ್ ಅಂದರೆ ಸುಮ್ಮನೆ ವರ್ತನೆ ಮಾಡೋದು, ಅಂದರೆ ನಾನೇನೋ ಹೊರಗಡೆ ಅಬ್ಸರ್ವ್ ಮಾಡ್ತಾ ಇದ್ದೀನೇನೋ ಅನ್ನೋ ರೀತಿ ಅವಳಿಗೆ ಕಾಣಲಿ ಅಂತೇಳಿ ಸುಮ್ಮನೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಐ ಹರ್ಡ್ ದ ಪ್ಯಾಂಟಿಂಗ್ ಆಫ್ ದ ಎಂಜಿನ್. ಸೊ ಆ ಒಂದು ಹೊರಗಡೆ ನೋಡ್ತಾ ಇರಬೇಕಾದ್ರೆ ಇವರ ಕಿವಿಗೆ ಕೇಳಿಸ್ತಕ್ಕಂತಹ ಸೌಂಡ್ ಯಾವುದಪ್ಪ ಅಂದರೆ ಆ ಎಂಜಿನ್ ಏನು ಮುಂದೆ ಸಾಕ್ತಾ ಇರುತ್ತಲ್ವ ಆ ರೈಲ್ ಸೌಂಡ್, ಎಂಜಿನ್ ಸೌಂಡ್ ಕೇಳ್ತಾ ಇದೆ. ದ ರಂಬಲ್ ಆಫ್ ದ ವೀಲ್ಸ್, ಅದೇ ರೀತಿ ಆ ಚಕ್ರಗಳು ಏನು ತಿರುಗ್ತಾ ಇರ್ತವೋ ಆ ಒಂದು ರಂಬಲ್ ಸೌಂಡ್ ಇವರಿಗೆ ಕೇಳಿಸುತ್ತೆ. ಆ್ಯಂಡ್ ಇನ್ ಮೈ ಮೈಂಡ್ಸ್ ಐ ಕುಡ್ ಸಿ ದ ಟೆಲಿಗ್ರಾಫ್ ಪೋಸ್ಟ್ ಫ್ಲ್ಯಾಶಿಂಗ್ ಬೈ. ಮೈಂಡ್ಸ್ ಐ ಅಂದರೆ ಒಂದು ಇಮ್ಯಾಜಿನೇಷನ್ ಅಂತೇಳಿ, ಅಂದರೆ ಇವರು ಊಹೆಯನ್ನು ಮಾಡ್ಕೊಳ್ತಾರೆ. ಏನಪ್ಪ ಅಂದರೆ ಎದುರುಗಡೆ ಒಂದು ಟೆಲಿಗ್ರಾಫ್ ಪೋಸ್ಟ್ ಕಣ್ಣಿಗೆ ಕಾಣ್ತಾ ಇರೋದಾಗಿ ಅವರು ಸುಮ್ಮನೆ ನೆನಪು ಮಾಡ್ಕೊಳ್ತಾರೆ ಅಥವಾ ಊಹಿಸ್ತಾರೆ. ಹ್ಯಾವ್ ಯು ನೋಟಿಸ್ಡ್ ಐ ವೆಂಚರ್ಡ್.
ದ್ಯಾಟ್ ದ ಟ್ರೀಸ್ ಸೀಮ್ ಟು ಬಿ ಮೂವಿಂಗ್ ವೈಲ್ ವಿ ಸೀಮ್ ಟು ಬಿ ಸ್ಟ್ಯಾಂಡಿಂಗ್ ಸ್ಟಿಲ್. ಎಸ್, ನೀನು ನೋಡಿದೆಯೇನೋ ಅಲ್ಲಿ ಹೊರಗಡೆ ಎಷ್ಟೊಂದು ಅದ್ಭುತ, ನಾವು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೀವಿ ಅಂತ ಅನಿಸುತ್ತೆ, ಬಟ್ ಆ ಮರಗಳೆಲ್ಲ ಹಿಂದೆ ಓಡ್ತಾ ಇದ್ದಾವೆ ಅನ್ನೋ ರೀತಿ ಕಾಣಿಸುತ್ತೆ ನೋಡು ಅಂಥೇಳಿ ಹೇಳ್ತಾರೆ. ದಟ್ ಆಲ್ವೇಸ್ ಹ್ಯಾಪನ್ಸ್, ಅದು ಯಾವಾಗಲೂ ಕೂಡ ಹಾಗೆ ಆಗೋದು ಅಂತಕ್ಕಂಥದ್ದನ್ನು ಆ ಹುಡುಗಿ ಹೇಳ್ತಾಳೆ. ನಾವು ಪ್ರಯಾಣ ಮಾಡ್ತಾ ಇದ್ದೇವೆ, ಆ ರೀತಿ ಅನುಭವ ಆಗುತ್ತೆ. ಡು ಯು ಸಿ ಎನಿ ಅನಿಮಲ್ಸ್, ಹೊರಗಡೆ ಯಾವುದಾದ್ರೂ ಪ್ರಾಣಿಗಳು ಕಾಣಿಸ್ತವಾ ಅಂತಕ್ಕಂಥದ್ದನ್ನು ಅವಳು ಕೇಳ್ತಾಳೆ. ಹಾರ್ಡ್ಲಿ ಎನಿ ಅನಿಮಲ್ಸ್ ಲೆಫ್ಟ್ ಇನ್ ದ ಫಾರೆಸ್ಟ್ಸ್ ನಿಯರ್ ಡೆಹ್ರಾ, ಅದ್ರ ಜೊತೆಗೆ ಹೇಳ್ತಾಳೆ ಆ ಒಂದು ಫಾರೆಸ್ಟಲ್ಲಿ ಯಾವುದೇ ಒಂದು ಪ್ರಾಣಿಗಳು ಈಗ ಉಳಿದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಅವಳು ಹೇಳ್ತಾಳೆ. ಹಾರ್ಡ್ಲಿ ಅಂದರೆ ತುಂಬ ಅಪರೂಪ ಅಂಥೇಳಿ ಅರ್ಥ ಮಾಡ್ಕೋಬೇಕು, ಅಥವಾ ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ, ಅಂದರೆ ಪ್ರಾಣಿಗಳೆಲ್ಲ ಕೂಡ ಅಳಿದು ಹೋಗಿದ್ದಾವೆ ಅಂತಕ್ಕಂತಹ ಒಂದು ಬೇಸರದ ನುಡಿಗಳನ್ನು ಅವಳ ಮಾತಲ್ಲಿ ನಾವು ಗಮನಿಸ್ತೇವೆ. ಐ ಟರ್ನ್ ಫ್ರಮ್ ದ ವಿಂಡೋ ಆ್ಯಂಡ್ ಫೇಸ್ಡ್ ದ ಗರ್ಲ್, ಹಾಗೆಯೇ ಆ ವಿಂಡೋ ಕಡೆ ಏನು ನೋಡ್ತಾ ಇದ್ರೋ ಅದನ್ನು ಬಿಟ್ಟು ಈಗ ಹುಡುಗಿಯ ಕಡೆ ಇವರು ನೋಡ್ತಾ ಇರೋ ಥರ ನೋಡ್ತಾರೆ. ಆ್ಯಂಡ್ ಫಾರ್ ಎ ವೈಲ್ ವಿ ಸ್ಯಾಟ್ ಇನ್ ಸೈಲೆನ್ಸ್, ಸ್ವಲ್ಪ ಹೊತ್ತು ಅವರಿಬ್ಬರು ಕೂಡ ಏನನ್ನೂ ಮಾತನಾಡದೆ ಹಾಗೆ ಕುಳಿತುಕೊಳ್ತಾರೆ. ಯು ಹ್ಯಾವ್ ಆ್ಯನ್ ಇಂಟ್ರೆಸ್ಟಿಂಗ್ ಫೇಸ್ ಐ ರಿಮಾರ್ಕ್ಡ್, ಹಾಗೆ ಸ್ವಲ್ಪ ಹೊತ್ತು ಕುಳಿತ ನಂತರದಲ್ಲಿ ನಮ್ಮ ನರೇಟರ್, ನೀನು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಒಂದು ಫೇಸನ್ನು ಹೊಂದಿದ್ದೀಯಾ ಅಂಥೇಳಿ ಅವಳ ಒಂದು ಮುಖಚರ್ಯದ ಬಗ್ಗೆ ಒಂದು ಕಾಂಪ್ಲಿಮೆಂಟರಿನ ಕೊಡ್ತಾರೆ. ಐ ವಾಸ್ ಬಿಕಮಿಂಗ್ ಕ್ವಯಟ್ ಡೇರಿಂಗ್, ಸ್ವಲ್ಪ ಈಗ ನನಗೆ ಧೈರ್ಯ ಬಂದಿದೆ ಅಂತ ನರೇಟರ್ ಹೇಳ್ತಾರೆ. ಬಟ್ ಇಟ್ ವಾಸ್ ಎ ಸೇಫ್ ರಿಮಾರ್ಕ್, ಫ್ಯೂ ಗರ್ಲ್ಸ್ ಕ್ಯಾನ್ ರೆಜಿಸ್ಟ್ ಫ್ಲ್ಯಾಟರಿ, ಕೆಲವೊಂದಿಷ್ಟು ಹುಡುಗಿಯರಿಗೆ ಹಾಗೆ ಫ್ಲ್ಯಾಟರಿ ಆಗಿದ್ಬಿಟ್ರೆ ಅದು ಇಷ್ಟ ಆಗೋದಿಲ್ಲ, ಹಾಗಾಗಿ ನೇರ ನುಡಿಗಳನ್ನು ನಾನು ನುಡಿತಕ್ಕಂಥದ್ದು ತುಂಬ ಅವಶ್ಯಕತೆ ಅಂಥೇಳಿ ಅವರು ಅಂದ್ಕೊಳ್ತಾರೆ. ಇದೇ ಸೇಫ್ ರಿಮಾರ್ಕ್ ಅಂತ ಅಂದ್ಕೊಳ್ತಾರೆ. ಶಿ ಲಾಫ್ಡ್ ಪ್ಲೆಸೆಂಟ್ಲಿ, ಅ ಕ್ಲಿಯರ್ ರಿಂಗಿಂಗ್ ಲಾಫ್, ತುಂಬ ಜೋರಾಗಿ ಆ ಹುಡುಗಿ ನಗ್ತಾಳೆ. ಇಟ್ ಈಸ್ ನೈಸ್ ಟು ಬಿ ಟೋಲ್ಡ್ ಐ ಹ್ಯಾವ್ ಆ್ಯನ್ ಇಂಟ್ರೆಸ್ಟಿಂಗ್ ಫೇಸ್, ಐ ಆಮ್ ಟಯರ್ಡ್ ಆಫ್ ಪೀಪಲ್ ಟೆಲ್ಲಿಂಗ್ ಮೀ ಐ ಹ್ಯಾವ್ ಎ ಪ್ರೆಟ್ಟಿ ಫೇಸ್. ಎಸ್, ನೀನೀಗ ಏನು ಹೇಳ್ತಾ ಇದೆಯೋ ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಫೇಸನ್ನು ಹೊಂದಿದ್ದೇನೆ ಅಂತ ಇದು ಫಸ್ಟ್ ಟೈಮ್ ಆಗಿದೆ. ಈ ರೀತಿ ಜನಗಳು ನನಗೆ ಹೇಳ್ತಾ ಇರಲಿಲ್ಲ. ಯಾವಾಗಲೂ ಜನಗಳು ನನಗೆ ತುಂಬ ಪ್ರೆಟ್ಟಿ ಅಂದರೆ ತುಂಬ ಸುಂದರವಾಗಿರ್ತಕ್ಕಂತಹ ಒಂದು ಫೇಸನ್ನು ನೀನು ಹೊಂದಿದೆಯಾ ಅಂತಲೇ ಎಲ್ಲರೂ ಕೂಡ ಕರಿತಾ ಇದ್ರು. ಅದರಿಂದ ನನಗೆ ತುಂಬ ಟಯರ್ಡ್ ಆಗಿ ಹೋಗಿತ್ತು ಆ ಮಾತುಗಳನ್ನು ಕೇಳಿ. ಬಟ್ ಈಗ ನೀನು ಬೇರೆ ರೀತಿಯಲ್ಲಿ ಕಮೆಂಟ್ ಮಾಡ್ತಾ ಇದೀಯಾ ಅಂಥೇಳಿ ಅವಳು ನಗ್ತಾನೆ ಹೇಳ್ತಾಳೆ. ಓ, ಸೊ ಯು ಡೂ ಹ್ಯಾವ್ ಎ ಪ್ರೆಟ್ಟಿ ಫೇಸ್ thought I, and aloud I said, well, an interesting face can also be pretty. ಹಾಗೆ ಇವರು ಮನಸ್ಸಲ್ಲಿ ಅಂದ್ಕೊಳ್ತಾರೆ, ಹಾಗಾದರೆ ನೀನು ತುಂಬಾ ಪ್ರೆಟ್ಟಿ ಫೇಸ್ ಅಂದರೆ ಬ್ಯೂಟಿಫುಲ್ ಫೇಸನ್ನು ಕೂಡ ಹೊಂದಿದೆಯಾ ಅಂತೇಳಿ ಮನಸ್ಸಲ್ಲಿ ಅಂದ್ಕೊಳ್ತಾರೆ ಮತ್ತು ಜೋರಾಗಿ ಹೇಳ್ತಾರೆ. ಆ್ಯನ್ ಇಂಟ್ರೆಸ್ಟಿಂಗ್ ಫೇಸ್ ಕ್ಯಾನ್ ಆಲ್ಸೋ ಬಿ ಪ್ರೆಟ್ಟಿ, ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಫೇಸ್ ತುಂಬ ಬ್ಯೂಟಿಫುಲ್ ಕೂಡ ಆಗಿರ್ಬೋದಲ್ವಾ ಅಂತೇಳಿ ಹೇಳ್ತಾರೆ. ಯು ಆರ್ ಎ ವೆರಿ ಗ್ಯಾಲೆಂಟ್ ಯಂಗ್ ಮ್ಯಾನ್, ಗ್ಯಾಲೆಂಟ್ ಅಂದರೆ ತುಂಬಾ ಬ್ರೇವ್ ಅಂತೇಳಿ, ಅಂದರೆ ಧೈರ್ಯಶಾಲಿ ಅಂತೇಳಿ. ಓಹೋ, ನೀನು ತುಂಬ ಧೈರ್ಯಶಾಲಿ ಇದೆಯಪ್ಪ ಅಂತೇಳಿ ಹೇಳ್ತಾಳೆ. ಶಿ ಸೆಡ್, ಬಟ್ ವೈ ಆರ್ ಯು ಸೋ ಸೀರಿಯಸ್, ನೀನು ತುಂಬ ಧೈರ್ಯಶಾಲಿ, ಆದರೆ ನೀನು ಯಾಕೆ ತುಂಬ ಸೀರಿಯಸ್ಸಾಗಿ ಕಾಣ್ತಾ ಇದೆಯಲ್ಲ ಅಂತೇಳಿ ಆ ಹುಡುಗಿ ಒಂದು ಕ್ವಶನನ್ನು ಕೇಳ್ತಾ ಇದ್ದಾಳೆ. ಐ ಥಾಟ್ ದೆನ್ ದ್ಯಾಟ್ ಐ ವುಡ್ ಟ್ರೈ ಟು ಲಾಫ್ ಫಾರ್ ಹರ್, ಅವಳಿಗೋಸ್ಕರನಾದರೂ ನಾನು ಈಗ ನಗಬೇಕು, ತುಂಬ ಸೀರಿಯಸ್ ಆಗಿ ಇರಬಾರ್ದು ಅಂಥೇಳಿ ನರೇಟರ್ ಅಂದ್ಕೊಳ್ತಾರೆ. ಬಟ್ the thought of laughter only made me feel troubled and lonely. ಸೊ ನಗಲಿಕ್ಕೆ ನಾನೇನಾದರೂ ಪ್ರಯತ್ನ ಮಾಡಿದರೆ ನನಗೆ ಒಂಟಿತನ ಕಾಡುತ್ತೆ ಅಂತಕ್ಕಂಥದ್ದನ್ನು ಕೂಡ ಅವರು ಇಲ್ಲಿ ಮನಸ್ಸಲ್ಲೇ ವಿಚಾರ ಮಾಡ್ತಾರೆ. ವಿ ವಿಲ್ ಬಿ ಎಟ್ ಯುವರ್ ಸ್ಟೇಷನ್ ಐ ಸೆಡ್, ಹಾಗೆ ಹೋಗ್ತಾ ನರೇಟರ್ ಹೇಳ್ತಾನೆ ಆ ಹುಡುಗಿಗೆ ಏನಂತಪ್ಪ ಅಂದರೆ, ನೀನು ಈಗ ಎಲ್ಲಿ ಇಳ್ಕೋಬೇಕಲ್ವಾ ಆ ಒಂದು ಪ್ಲೇಸ್ ಬಂದಿದೆ, ಆ ಸ್ಟೇಷನ್ ಬರ್ತಾ ಇದೆ ಈಗ ನೆಕ್ಸ್ಟ್ ಅಂತ ಹೇಳ್ತಾರೆ. ಥ್ಯಾಂಕ್ ಗುಡ್ನೆಸ್ ಇಟ್ ಈಸ್ ಎ ಶಾರ್ಟ್ ಜರ್ನಿ, ಆಗ ಆ ಹುಡುಗಿ ಹೇಳ್ತಾಳೆ, ಒಳ್ಳೆಯದಾಯಿತು, ತುಂಬ ಶಾರ್ಟ್ ಜರ್ನಿ ಆಗಿದ್ದು. ಐ ಕಾಂಟ್ ಬೇರ್ ಟು ಸಿಟ್ ಇನ್ ಎ ಟ್ರೈನ್ ಫಾರ್ ಮೋರ್ ದೆನ್ 2 or 3 hours, ನಿರಂತರವಾಗಿ 2 ಅಥವಾ 3 ಗಂಟೆಗಳ ಕಾಲ ನಿರಂತರ ಪ್ರಯಾಣವನ್ನು ಮಾಡಲಿಕ್ಕೆ ನನ್ನ ಕಡೆಯಿಂದ ಸಾಧ್ಯ ಆಗೋದಿಲ್ಲ, ಬೇಗನೆ ಈ ಒಂದು ಪ್ರಯಾಣ ಮುಗಿತಾ ಇದೆ ಅಂತೇಳಿ ಆ ಹುಡುಗಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. Yet I was prepared to sit there for almost any length of time just to listen to her talking. ಬಟ್ ನೋಡಿ ನಮ್ಮ ನರೇಟರ್ ಹೇಗಿದ್ದಾರಪ್ಪ ಅಂದರೆ, ಆ ಹುಡುಗಿಯ ಜೊತೆ ತಮ್ಮ ಪ್ರಯಾಣ ಏನಿದೆಯೋ ಅದು ಎಷ್ಟು ದೂರದವರೆಗೂ ಇದ್ದರೂ ಕೂಡ ತಮ್ಮ ಪ್ರಯಾಣವನ್ನು ಮುಂದುವರಿಸಲಿಕ್ಕೆ ಅವರು ಸಿದ್ಧರಿದ್ದಾರೆ. ಅಂದರೆ ಆ ಹುಡುಗಿಯನ್ನು ಅಷ್ಟೊಂದು ಅವರು ಈಗ ಅವಳ ಜೊತೆ ಅಂದರೆ ಅವರಿಬ್ಬರ ಒಂದು ಕಮ್ಯುನಿಕೇಷನ್ ಏನು ನಡೀತಾ ಇದೆಯೋ ಅದು ನಿರಂತರವಾಗಿರಲಿ, ತಮ್ಮನ್ನೇ ತಾವು ಅಲ್ಲಿ ಮರೆತು ಬಿಟ್ಟಿದ್ದಾರೆ. ಹರ್ ವಾಯ್ಸ್ ಹ್ಯಾಡ್ ದ ಸ್ಪಾರ್ಕಲ್ ಆಫ್ ಎ ಮೌಂಟೇನ್ ಸ್ಟ್ರೀಮ್, ಎಷ್ಟೊಂದು ಅದ್ಭುತವಾಗಿ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ ನೋಡಿ. ಅವಳ ಒಂದು ಧ್ವನಿ ಏನಿತ್ತಲ್ವ, ಆ ಧ್ವನಿ ಯಾವ ರೀತಿ ಇತ್ತಪ್ಪ ಅಂದರೆ ಮೌಂಟೇನ್ ಸ್ಟ್ರೀಮ್ ಅಂದರೆ ಒಂದು ಬೆಟ್ಟದಲ್ಲಿ
ಹರಿತಕ್ಕಂತಹ ಒಂದು ಹಳ್ಳ ಯಾವ ರೀತಿ ಜುಳು ಜುಳು ಸೌಂಡ್ ಮಾಡುತ್ತಲ್ವ, ಕೇಳಲಿಕ್ಕೆ ತುಂಬ ಹಿತಕರವಾಗಿರುತ್ತೆ. ಸೊ ಆ ರೀತಿಯ ನುಡಿಗಳು ಅವಳ ಬಾಯಿಯಿಂದ ಬರ್ತಾ ಇದ್ದಾವೆ. ಸೊ ಆ ಒಂದು ನುಡಿಗಳನ್ನು ಕೇಳ್ತಾ ನನ್ನ ಪ್ರಯಾಣ ದೀರ್ಘವಾಗಿಯೇ ಇರಬೇಕು ಅಂತೇಳಿ ಅವರು ಅಂದ್ಕೊಳ್ತಾ ಇದ್ದಾರೆ. ಆ್ಯಸ್ ಸೂನ್ ಆ್ಯಸ್ ಶಿ ಲೆಫ್ಟ್ ದ ಟ್ರೈನ್ ಶಿ ವುಡ್ ಫರ್ಗೆಟ್ ಅವರ್ ಬ್ರೀಫ್ ಎನ್ಕೌಂಟರ್. ಮೇ ಬಿ ಇವಳು ಈ ಒಂದು ಟ್ರೈನನ್ನು ಈಗ ಇಳಿದು ಕೆಳಗಡೆ ಹೋಗ್ತಾಳೆ, ಹೋದ ಕೆಲವೇ ಕ್ಷಣಗಳಲ್ಲಿ ಇವಳು ನಾವಿಬ್ಬರು ಮಾತನಾಡಿರ್ತಕ್ಕಂತಹ ಒಂದು ಏನು ಸಿಚುವೇಶನ್ ಇತ್ತು ಅದೆಲ್ಲವನ್ನು ಕೂಡ ಮೇ ಬಿ ಅವಳು ಮರೆಯಬಹುದು. ಬಟ್ ಇಟ್ ವುಡ್ ಸ್ಟೇ ವಿತ್ ಮೀ ಫಾರ್ ದ ರೆಸ್ಟ್ ಆಫ್ ದ ಜರ್ನಿ. ಬಟ್ ನನಗೆ ಹಾಗಲ್ಲ, ಈ ಒಂದು ಜರ್ನಿಯನ್ನು ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀನೋ ಅಲ್ಲಿವರೆಗೂ ಕೂಡ ಈ ಒಂದು ಮೆಮೊರಿ ಹಾಗೆ ಉಳ್ಕೊಳ್ಳುತ್ತೆ. ಆ್ಯಂಡ್ ಫಾರ್ ಸಮ್ ಟೈಮ್ ಆಫ್ಟರ್, ನನ್ನ ಪ್ರಯಾಣದ ನಂತರವೂ ಕೂಡ ಕೆಲ ದಿನಗಳವರೆಗೆ ಈ ಒಂದು ಎನ್ಕೌಂಟರ್ ಅಂದರೆ ನಮ್ಮಿಬ್ಬರ ಭೇಟಿ ಏನಿತ್ತಲ್ವ ಅದನ್ನು ನಾನು ನೆನಪಿಟ್ಕೊಳ್ತೀನಿ ಅಂಥೇಳಿ ನರೇಟರ್ ತಮ್ಮ ಪಾಡಿಗೆ ತಾವು ಅಂದ್ಕೊಳ್ತಾ ಇದ್ದಾರೆ. ದ ಎಂಜಿನ್ಸ್ ವಿಸಲ್ ಶ್ರೀಕ್ಡ್, ದ ಕ್ಯಾರೇಜ್ ವೀಲ್ಸ್ ಚೇಂಜ್ಡ್ ದೇರ್ ಸೌಂಡ್ ಆ್ಯಂಡ್ ರಿದಮ್. ಈಗ ನಿಧಾನಕ್ಕೆ ಟ್ರೈನಲ್ಲಿ ಸ್ಟಾಪ್ ಆಗ್ತಾ ಇದೆ. ದ ಗರ್ಲ್ ಗಾಟ್ ಅಪ್ ಆ್ಯಂಡ್ ಬಿಗ್ಯಾನ್ ಟು ಕಲೆಕ್ಟ್ ಹರ್ ಥಿಂಗ್ಸ್. ಹುಡುಗಿ ತನ್ನ ಎಲ್ಲ ವಸ್ತುಗಳನ್ನು ಆ ಒಂದು ಏನು ಕೆಳಗಡೆ ಇಟ್ಟಿರ್ತಾಳೋ ಅದೆಲ್ಲವನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆರಂಭಿಸ್ತಾಳೆ. ಐ ವಂಡರ್ ಇಫ್ ಶಿ ವೋರ್ ಹರ್ ಹೇರ್ ಇನ್ ಎ ಬನ್ ಆರ್ ಇಟ್ ವಾಸ್ ಪ್ಲೇಟೆಡ್ ಆರ್ ಇಫ್ ಇಟ್ ಹಂಗ್ ಲೂಸ್ ಓವರ್ ಹರ್ ಶೋಲ್ಡರ್ಸ್ ಆರ್ ಇಫ್ ಇಟ್ ವಾಸ್ ಕಟ್ ವೆರಿ ಶಾರ್ಟ್. ಈಗ ನಮ್ಮ ನರೇಟರ್ಗೆ ಆ ಹುಡುಗಿಯ ಕೂದಲುಗಳು ಹೇಗಿರಬಹುದು ಅಂತಕ್ಕಂತಹ ಡೌಟ್ಸ್ ಬರ್ತಾ ಇದೆ. ಅವ್ರು ಏನೆಲ್ಲ ಥಿಂಕ್ ಮಾಡ್ತಾರೆ, ಆ ಹುಡುಗಿ ಒಂದು ತುರುಬನ್ನು ಕಟ್ಟಿಕೊಂಡಿರಬಹುದು ಅಥವಾ ಜಡೆಯನ್ನು ಹಾಕಿಕೊಂಡಿರಬಹುದು, ಹಾಗೆ ಲೂಸಾಗಿ ಬಿಟ್ಟುಕೊಂಡಿರಬಹುದು ಅಥವಾ ಶಾರ್ಟ್ ಹೇರನ್ನು ಕಟ್ ಮಾಡ್ಕೊಂಡಿರಬಹುದು ಅವಳು ಅಂತಕ್ಕಂತಹ ಅನೇಕ ಪ್ರಶ್ನೆಗಳನ್ನು ಅವರು ಈಗ ವಿಚಾರ ಮಾಡ್ತಾ ಇದ್ದಾರೆ. ದ ಟ್ರೈನ್ ಡ್ರಿವ್ ಸ್ಲೋಲಿ ಇನ್ ಟು ದ ಸ್ಟೇಷನ್. ಹಾಗೆ ನಿಧಾನಕ್ಕೆ ಈಗ ಟ್ರೈನಲ್ಲಿ ಸ್ಟಾಪ್ ಆಗ್ತಾ ಇದೆ ಸ್ಟೇಷನ್ ಒಳಗಡೆ. ಔಟ್ಸೈಡ್ ದೆರ್ ವಾಸ್ ದ ಶೌಟಿಂಗ್ ಆಫ್ ಪೋರ್ಟರ್ಸ್. ಆ ಒಂದು ಸ್ಟೇಷನ್ ಆಚೆ ಅಂದರೆ ಸ್ಟೇಷನಲ್ಲಿ ಏನು ಪೋರ್ಟರ್ಸ್ ಅಂದರೆ ವ್ಯಾಪಾರಿಗಳು ಅಂತ ನಾವು ಇಲ್ಲಿ ಕೂಲಿ ಆಳುಗಳು ಅಂಥೇಳಿ, ಅಂದರೆ ಆ ಒಂದು ಬ್ಯಾಗ್ಗಳನ್ನು ಲಗೇಜ್ಗಳನ್ನು ಹೊತ್ಕೊಂಡು ಹೋಗಲಿಕ್ಕೆ ಬಂದಿರತಕ್ಕಂತಹ ಕೂಲಿ ಆಳುಗಳು ಅಲ್ಲಿ ಕೂಗ್ತಾ ಇರತಕ್ಕಂಥದ್ದು. ವೆಂಡರ್ಸ್ ಅಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಮಾರಲಿಕ್ಕೆ ಇರತಕ್ಕಂತಹ ವ್ಯಾಪಾರಿಗಳು. ಆ್ಯಂಡ್ ಹೈ ಪಿಚ್ಡ್ ಫೀಮೇಲ್ ವಾಯ್ಸ್ ನಿಯರ್ ದ ಕ್ಯಾರೇಜ್. ಅದರ ಜೊತೆಗೆ ತುಂಬ ಜೋರಾಗಿರ್ತಕ್ಕಂತಹ ಒಂದು ಧ್ವನಿಯನ್ನು ಹೊಂದಿರತಕ್ಕಂತಹ ಒಬ್ಬ ಹೆಣ್ಣು ಮಗಳ ಧ್ವನಿ ಕೇಳ್ತಾ ಇದೆ. ವಿಚ್ ಮಸ್ಟ್ ಹ್ಯಾವ್ ಬಿಲಾಂಗ್ಡ್ ಟು ದ ಗರ್ಲ್ಸ್ ಆಂಟ್. ಆ ಧ್ವನಿ ಬೇರೆ ಯಾರ್ದೂ ಅಲ್ಲ, ಈ ಗರ್ಲ್ಸ್ ಆಂಟ್ ಇರಬೇಕು ಅಂತೇಳಿ ನಮ್ಮ ನರೇಟರ್ ಥಿಂಕ್ ಮಾಡ್ತಾರೆ. ಗುಡ್ ಬಾಯ್ ಸೆಟ್ ದ ಗರ್ಲ್. ಆ ಹುಡುಗಿ ನರೇಟರ್ಗೆ ಗುಡ್ ಬಾಯನ್ನು ಹೇಳ್ತಾ ಇದ್ದಾಳೆ. ಶಿ ವಾಸ್ ಸ್ಟ್ಯಾಂಡಿಂಗ್ ವೆರಿ ಕ್ಲೋಸ್ ಟು ಮೀ. ನಮ್ಮ ನರೇಟರ್ಗೆ ತುಂಬಾ ಹತ್ತಿರದಲ್ಲಿ ಅವಳು ನಿಂತ್ಕೊಂಡಿದ್ದಾಳೆ. ಸೋ ಕ್ಲೋಸ್ ದ್ಯಾಟ್ ದ ಪರ್ಫ್ಯೂಮ್ ಫ್ರಮ್ ಹರ್ ಹೇರ್ ವಾಸ್ ಟೆಂಟಲೈಸಿಂಗ್. ಸೊ ಇವಳು ಅಲ್ಲಿಂದ ಗುಡ್ ಬೈ ಹೇಳ್ತಾ ಇರಬೇಕಾದ್ರೆ ಅವಳು ಎಷ್ಟೊಂದು ಕ್ಲೋಸ್ ಇದ್ಲಪ್ಪ ಅಂದರೆ ಅವಳು ಹಾಕಿರ್ತಕ್ಕಂತಹ ಒಂದು ಪರ್ಫ್ಯೂಮ್ ಆಫ್ ಹರ್ ಹೇರ್ ಏನಿತ್ತೋ ಅದು ಅವಳ ಪ್ರೆಸೆನ್ಸ್ ಇನ್ನೂ ಅಲ್ಲಿ ಇರಬೇಕಾಗಿತ್ತು, ಆ ಒಂದು ಪ್ರಯಾಣ ನಿರಂತರವಾಗಿರಬೇಕಾಗಿತ್ತು ಅಂತಕ್ಕಂತಹ ಒಂದು ಮನಸ್ಥಿತಿಯನ್ನು ನರೇಟರ್ಗೆ ತಂದು ಕೊಡ್ತಾ ಇದೆ. ಐ ವಾಂಟೆಡ್ ಟು ರೈಸ್ ಮೈ ಹ್ಯಾಂಡ್ ಆ್ಯಂಡ್ ಟಚ್ ಹರ್ ಹೇರ್. ಹಾಗೆ ನನ್ನ ಎರಡೂ ಕೈಗಳನ್ನು ಎತ್ತಿ ಅವಳ ಕೂದಲು ಹೇಗಿದೆ ಅಂತಕ್ಕಂಥದ್ದನ್ನು ಟಚ್ ಮಾಡಿಬಿಡಬೇಕು ಅಂತೇಳಿ ಅವರು ಅಂದ್ಕೊಳ್ತಾರೆ. ಬಟ್ ಶಿ ಮೂಡ್ ಅವೇ. ಬಟ್ ಅಷ್ಟೊತ್ತಿಗೆ ಆ ಹುಡುಗಿ ಅಲ್ಲಿಂದ ಹೊರಟೋಗ್ತಾಳೆ. ಆ್ಯಂಡ್ ಓನ್ಲಿ ದ ಪರ್ಫ್ಯೂಮ್ ಸ್ಟಿಲ್ ಲಿಂಗರ್ಡ್ ವೇರ್ ಶಿ ಹ್ಯಾಡ್ ಸ್ಟುಡ್. ಅವಳು ನಿಂತಿರ್ತಕ್ಕಂತಹ ಸ್ಥಳದಲ್ಲಿ ಅವಳ ಒಂದು ಪರ್ಫ್ಯೂಮ್ ಏನಿತ್ತೋ ಅದು ಹಾಗೇನೆ ಇನ್ನೂ ಕೂಡ ಪರಿಮಳವನ್ನು ಬೀರ್ತಾ ಇರುತ್ತೆ. ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಲೈನನ್ನು ಇಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ. ಯು ಮೇ ಬ್ರೇಕ್, ಯು ಮೇ ಶಾರ್ಟರ್ ದ ವೇಸ್ ಇಫ್ ಯು ವಿಲ್, ಬಟ್ ದ ಸೆಂಟ್ ಆಫ್ ದ ರೋಸಸ್ ವಿಲ್ ಲಿಂಗರ್ ದೇರ್ ಸ್ಟಿಲ್. ಎಸ್ ಅಂದರೆ ಒಂದು ವೇಸ್ ಏನಿರುತ್ತೆ ಅಂದರೆ ಹೂಜಿ ಅಂತ ನಾವು ಕರಿತೇವೆ. ಸೊ ಆ ಒಂದು ಹೂಜಿಯನ್ನು ನಾವೇನು ಮಾಡ್ಬೋದು, ಒಡೆಯಬಹುದು, ಅದನ್ನು ಪುಡಿ ಪುಡಿಯಾಗಿ ಮಾಡಬಹುದು. ಬಟ್ ಆ ಒಂದು ಹೂಜಿಯಲ್ಲಿ ಇರತಕ್ಕಂತಹ ಒಂದು ಹೂವು ರೋಸ್ ಏನಿರುತ್ತೋ ಆ ರೋಸನ್ನು ನಾವು ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದರ ಒಂದು ಪರಿಮಳ ಏನಿರುತ್ತೋ ಆ ಹೂಜಿ ಒಡೆದು ಹೋದ್ರ ಮೇಲೂ ಕೂಡ ಅಲ್ಲಿ ಹಾಗೆ ಉಳಿದುಕೊಳ್ಳುತ್ತೆ. ಸೊ ಈಗ ಆ ಹುಡುಗಿಯ ಒಂದು ಪ್ರೆಸೆನ್ಸ್ ಏನಿತ್ತೋ, ಇಷ್ಟೊತ್ತು ಪ್ರಯಾಣವನ್ನು ಏನು ಜೊತೆಯಲ್ಲಿ ಮಾಡಿದಾಳೋ ಅವಳು ಈಗ ಅಲ್ಲಿಂದ ಹೊರಟು ಹೋದರೂ ಕೂಡ ಅವಳ ಪ್ರೆಸೆನ್ಸ್ ಅಲ್ಲಿ ಅವರಿಗೆ ಕಾಣ್ತಾ ಇದೆ, ಅಂದರೆ ಆ ಒಂದು ಪರ್ಫ್ಯೂಮ್ ಮೂಲಕ. ದೇರ್ ವಾಸ್ ಸಮ್ ಕನ್ಫ್ಯೂಷನ್ ಇನ್ ದ ಡೋರ್ವೇ. ಅದೇ ಸಂದರ್ಭದಲ್ಲಿ ಆ ಡೋರ್ ಅಂದರೆ ಆ ಒಂದು ಟ್ರೈನ್ ಡೋರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇವರಿಗೆ ಕೇಳಿ ಬರುತ್ತೆ. ಎ ಮ್ಯಾನ್ ಗೆಟಿಂಗ್ ಇನ್ ಟು ದ ಕಂಪಾರ್ಟ್ಮೆಂಟ್. ಒಬ್ಬ ವ್ಯಕ್ತಿ ಕಂಪಾರ್ಟ್ಮೆಂಟ್ ಒಳಗಡೆ ಬರ್ತಾ ಇದ್ದಾನೆ. ಸ್ಟ್ಯಾಮರ್ಡ್ ಆ್ಯನ್ ಅಪಾಲಜಿ ಅಂದರೆ ಕ್ಷಮೆಯನ್ನು ಯಾಚನೆ ಮಾಡ್ತಾ ಇದ್ದಾನೆ. ದೆನ್ ದ ಡೋರ್ ಬ್ಯಾಂಗ್ಡ್ ಶಟ್. ಇದಕ್ಕಿದ್ದ ಹಾಗೆ ಆ ಒಂದು ಡೋರ್ ಏನಿರುತ್ತೋ ಟ್ರೈನ್ದು ಅದನ್ನು ಕ್ಲೋಸ್ ಮಾಡಲಾಗುತ್ತೆ. ಆ್ಯಂಡ್ ದ ವರ್ಲ್ಡ್ ವಾಸ್ ಶಟ್ ಔಟ್ ಅಗೇನ್. ಹಾಗೆ ಆ ಜಗತ್ತು ಮತ್ತೆ ಈಗ ಕ್ಲೋಸ್ ಆಗ್ತಾ ಇದೆ ನಮ್ಮ ನರೇಟರ್ಗೆ. ಐ ರಿಟರ್ನ್ ಟು ಮೈ ಬರ್ತ್. ಇವರೆಲ್ಲಿ ಕುಳಿತುಕೊಂಡಿದ್ರು ಆ ಒಂದು ಬರ್ತ್ಗೆ ಇವರು ವಾಪಸ್ ಬರ್ತಾರೆ. ದ ಗಾಡ್ ಬ್ಲೀವ್ ಹಿಸ್ ವಿಸಲ್ ಆ್ಯಂಡ್ ವಿ ಮೂಡ್ ಆಫ್.
ಹಾಗೆ ಗಾರ್ಡ್ ಅಂದರೆ ಟ್ರೈನ್ ಗಾರ್ಡ್ ಏನಿದ್ರು ಅವರು ಒಂದು ವಿಸಲನ್ನು ಹಾಕ್ತಾರೆ. ಅಂದರೆ ಟ್ರೈನ್ ಮುಂದೆ ಸಾಗಲಿಕ್ಕೆ ಅವರು ಅಲ್ಲಿ ಹೇಳ್ತಾ ಇದ್ದಾರೆ. ಆ ಟ್ರೈನ್ ತನ್ನ ಪ್ರಯಾಣವನ್ನು ಮತ್ತೆ ಆರಂಭಿಸ್ತಾ ಇದೆ. ಒನ್ಸ್ ಅಗೇನ್ ಐ ಹ್ಯಾಡ್ ಎ ಗೇಮ್ ಟು ಪ್ಲೇ ವಿತ್ ಎ ನ್ಯೂ ಫೆಲೋ ಟ್ರಾವೆಲರ್. ವಿದ್ಯಾರ್ಥಿಗಳಿಗೆ ಗಮನಿಸಬಹುದು, ಐ ಹ್ಯಾಡ್ ಎ ಗೇಮ್ ಅಂತ ನಮ್ಮ ನರೇಟರ್ ಹೇಳ್ತಾ ಇದ್ದಾರೆ. ಅಂದರೆ ಮತ್ತೊಂದು ಆಟ ಈಗ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಟ ಅಂದರೆ ಯಾವುದು ಒಂದು ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳೇ. ಅದೇನಪ್ಪ ಅಂದರೆ ನಮ್ಮ ನರೇಟರ್ ತಮ್ಮ ಒಂದು ಪ್ರಯಾಣವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಬೇರೆ ವ್ಯಕ್ತಿಗಳಿಗೆ ತಮ್ಮ ಒಂದು ಬ್ಲೈಂಡ್ನೆಸ್ ಗೊತ್ತಾಗಬಾರ್ದು ಅಂಥೇಳಿ ಅನೇಕ ನಾಟಕಗಳನ್ನೇ ಆಡ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಅವರು ಗೇಮ್ ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಈಗ ಬೇರೆ ವ್ಯಕ್ತಿ ಏನು ಆ ಕಂಪಾರ್ಟ್ಮೆಂಟ್ಗೆ ಬಂದಿದ್ದಾನೋ ಅವನ ಮುಂದೆಯೂ ಕೂಡ ತಾನು ಬ್ಲೈಂಡ್ ಅಲ್ಲ ಅನ್ನೋ ರೀತಿಯಲ್ಲಿ ಅವರು ವರ್ತನೆ ಮಾಡಬೇಕಾಗುತ್ತೆ. ಸೊ ಅದನ್ನೇ ಅವರು ಇಲ್ಲಿ ಒಂದು ಆಟ ಅಂಥೇಳಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಸೊ ಒಬ್ಬ ನ್ಯೂ ಟ್ರಾವೆಲರ್ ಬಂದಿದ್ದಾನೆ, ಅವನ ಜೊತೆ ಈಗ ಗೇಮ್ ಸ್ಟಾರ್ಟ್ ಆಗಬೇಕು ಅಂತ ಅಂದ್ಕೊಳ್ತಾರೆ. ದ ಟ್ರೈನ್ ಗ್ಯಾದರ್ಡ್ ಸ್ಪೀಡ್. ಹಾಗೆ ಟ್ರೈನ್ ನಿಧಾನಕ್ಕೆ ಜೋರಾಗಿ ಸಾಗುತ್ತೆ. ದ ವೀಲ್ಸ್ ಟುಕ್ ಅಪ್ ದೇರ್ ಸಾಂಗ್. ನಿಧಾನಕ್ಕೆ ಆ ವೀಲ್ಸ್ ಅಂದರೆ ಚಕ್ರಗಳೇನಿದ್ವೋ ತಮ್ಮ ಸಾಂಗನ್ನು ಹೇಳಲಿಕ್ಕೆ, ಅಂದರೆ ಏನು ಚುಕ್ಕು ಬುಕ್ಕು ಸೌಂಡ್ ಬರುತ್ತಲ್ವ ಅದನ್ನು ಹೇಳಲಿಕ್ಕೆ ಶುರು ಮಾಡ್ತವೆ. ದ ಕ್ಯಾರೇಜ್ ಗ್ರೋನ್ಡ್ ಆ್ಯಂಡ್ ಶುಕ್. ಹಾಗೆ ನಿಧಾನಕ್ಕೆ ಟ್ರೈನ್ ಮುಂದೆ ಸಾಗ್ತಾ ಇದೆ. ಐ ಫೌಂಡ್ ದ ವಿಂಡೋ ಆ್ಯಂಡ್ ಸ್ಯಾಟ್ ಇನ್ ಫ್ರಂಟ್ ಆಫ್ ಇಟ್. ಹಾಗೆ ಮತ್ತೆ ಇವರು ತಾವೇನು ಕುಳಿತುಕೊಂಡಿದ್ರೋ ಆ ವಿಂಡೋದ ಹತ್ತಿರ ಕೈಯನ್ನು ಚಾಚಿ ಆ ವಿಂಡೋವನ್ನು ಹಿಡಿದುಕೊಂಡು ಅದರ ಮುಂದ್ಗಡೆ ಕೂತ್ಕೊಳ್ತಾರೆ. ಸ್ಟೇರಿಂಗ್ ಇನ್ ಟು ದ ಡೇ ಲೈಟ್ ದಟ್ ವಾಸ್ ಡಾರ್ಕ್ನೆಸ್ ಫಾರ್ ಮೀ. ಹೊರಗಡೆ ಇರತಕ್ಕಂತಹ ಒಂದು ಬೆಳಕನ್ನು ಸ್ಟೇರ್ ಅಂದರೆ ನೋಡ್ತಾ ಹಾಗೆ ಕೂತ್ಕೊಳ್ತಾರೆ. ಹೊರಗಡೆ ಬೆಳಕಿರ್ಬೋದು, ಬಟ್ ಅದು ಕಂಪ್ಲೀಟಾಗಿ ಇವ್ರಿಗೆ ಡಾರ್ಕ್ನೆಸ್ ಆಗಿದೆ. ಯಾಕೆಂದರೆ ಇವ್ರಿಗೆ ಕಣ್ಣು ಕಾಣೋದಿಲ್ಲಲ್ವ, ಹಾಗಾಗಿ ಕಂಪ್ಲೀಟ್ ಡಾರ್ಕ್ನೆಸ್ ಅಂತ ಹೇಳ್ತಾರೆ. ಸೋ ಮೆನಿ ಥಿಂಗ್ಸ್ ಹ್ಯಾಪನಿಂಗ್ ಔಟ್ಸೈಡ್ ದ ವಿಂಡೋ. ಈ ವಿಂಡೋವನ್ನು ಬಿಟ್ಟು ಆಚೆ ಏನೇನೋ ಘಟನೆಗಳು, ಅನೇಕ ಘಟನೆಗಳು ನಡೀತಾ ಇದ್ದಾವೆ. ಇಟ್ ಕುಡ್ ಬಿ ಎ ಫ್ಯಾಸ್ಕಿನೇಟಿಂಗ್ ಗೇಮ್ ಗೆಸ್ಸಿಂಗ್ ವಾಟ್ ವೆಂಟ್ ಆನ್ ಔಟ್ ದೇರ್. ಸೊ ನಮ್ಮ ನರೇಟರ್ಗೆ ಹೊರಗಡೆ ನಡೀತಕ್ಕಂತಹ ಯಾವುದೇ ಘಟನೆ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಇವರೇನು ಮಾಡ್ಬೋದು, ಕೇವಲ ಈ ರೀತಿಯ ಘಟನೆ ನಡೀತಾ ಇರ್ಬೋದು ಅಂತೇಳಿ ಗೆಸ್ ಮಾತ್ರ ಮಾಡ್ಬೋದು, ಊಹೆಯನ್ನು ಮಾತ್ರ ಮಾಡ್ಬೋದು. ಬಟ್ ಅವರಿಗೆ ಸತ್ಯದ ಅರಿವು ಆಗಲಿಕ್ಕೆ ಸಾಧ್ಯವಿಲ್ಲ. ದ ಮ್ಯಾನ್ ಹೂ ಹ್ಯಾಡ್ ಎಂಟರ್ಡ್ ದ ಕಂಪಾರ್ಟ್ಮೆಂಟ್ ಬ್ರೋಕ್ ಇನ್ ಟು ಮೈ ರಿವಿಯರ್. ಅಂದರೆ ಇವರೇನು ಕನಸು ಕಾಣ್ತಾ ಕುಳಿತುಕೊಂಡಿದ್ರೋ, ಹೊರಗಡೆ ಏನು ನಡೀತಾ ಇರ್ಬೋದು ಅಂಥೇಳಿ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ರೋ ಅದನ್ನು ಆ ನ್ಯೂ ಫೆಲೋ ಟ್ರಾವೆಲರ್ ಅಂದರೆ ಮುಂದ್ಗಡೆ ಬಂದು ಕುಳಿತುಕೊಂಡಂತಹ ವ್ಯಕ್ತಿ ಏನು ಮಾಡ್ತಾನೆ, ಏನನ್ನೋ ಮಾತನಾಡ್ತಾನೆ. ಬ್ರೋಕ್ ಅಂದರೆ ಇವರ ಇಮ್ಯಾಜಿನೇಷನ್ನಿಂದ ಹೊರಗೆ ತರ್ತಾನೆ ನಮ್ಮ ನರೇಟರ್ ಅವರನ್ನು. ಯು ಮಸ್ಟ್ ಬಿ ಡಿಸಪಾಯಿಂಟೆಡ್. ಆ ವ್ಯಕ್ತಿ ಏನು ಹೇಳ್ತಾನೆ ಅಂದರೆ, ನಿನಗೆ ತುಂಬ ಡಿಸಪಾಯಿಂಟ್ ಆಗಿರಬೇಕಲ್ವಾ ಅಂತ ಹೇಳ್ತಾನೆ. ಯಾಕೆ ಹೇಳ್ತಾನೆ? ಐ ಆಮ್ ಸಾರಿ, ಐ ಆಮ್ ನಾಟ್ ಆ್ಯಸ್ ಅಟ್ರಾಕ್ಟಿವ್ ಎ ಟ್ರಾವೆಲಿಂಗ್ ಕಂಪ್ಯಾನಿಯನ್ ಆ್ಯಸ್ ದ ಒನ್ ಹೂ ಜಸ್ಟ್ ಲೆಫ್ಟ್. ಯಾಕೆ ಆ ರೀತಿ ಹೇಳ್ತಾನೆ ಅಂದರೆ, ಇಷ್ಟೊತ್ತು ನೀನು ಒಬ್ಬ ಸುಂದರ ಹುಡುಗಿಯ ಜೊತೆ ಪ್ರಯಾಣವನ್ನು ಮಾಡ್ಕೊಂಡು ಬಂದಿದ್ದೀಯಾ, ಬಟ್ ಈಗ ನನ್ನ ಜೊತೆ ಪ್ರಯಾಣ ಮಾಡಬೇಕಾಗುತ್ತೆ, ಹಾಗಾಗಿ ಸಾರಿ ನಿನಗೆ ಅಟ್ರಾಕ್ಟಿವ್ ಕಂಪ್ಯಾನಿಯನ್ ಸಿಗಲಿಲ್ವೇನೋ ಅಂತೇಳಿ ತಮಾಷೆಯಿಂದ ಆ ವ್ಯಕ್ತಿ ನರೇಟರ್ಗೆ ಹೇಳ್ತಾನೆ. ಶಿ ವಾಸ್ ಆ್ಯನ್ ಇಂಟ್ರೆಸ್ಟಿಂಗ್ ಗರ್ಲ್ ಐ ಸೈಡ್. ಸೊ ಆ ವ್ಯಕ್ತಿಯ ಜೊತೆ ನಮ್ಮ ನರೇಟರ್ ಏನು ಹೇಳ್ತಾರಪ್ಪ ಅಂದರೆ, ಅವಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಗರ್ಲ್ ಆಗಿದ್ಲು ಅಂತ ಹೇಳ್ತಾರೆ. ಕ್ಯಾನ್ ಯು ಟೆಲ್ ಮೀ ಡಿಡ್ ಶಿ ಕೀಪ್ ಹರ್ ಹೇರ್ ಲಾಂಗ್ ಆರ್ ಶಾರ್ಟ್? ಒಂದು ಪ್ರಶ್ನೆಯನ್ನು ನಮ್ಮ ನರೇಟರ್ ಆ ಸ್ಟ್ರೇಂಜರ್ ಜೊತೆ ಕೇಳ್ತಾರೆ. ಅದೇನಪ್ಪ ಅಂದರೆ, ಒಂದು ವಿಷಯವನ್ನು ನೀನು ನನಗೆ ಹೇಳ್ತೀಯಾ, ಅವಳ ಕೂದಲು ಲಾಂಗ್ ಆಗಿತ್ತೋ ಅಥವಾ ಶಾರ್ಟ್ ಆಗಿತ್ತೋ, ಈ ವಿಷಯವನ್ನು ನೀನು ಹೇಳಬಲ್ಲೆಯಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಅವನಿಗೆ ಇಡ್ತಾರೆ. ಆಗ ಆ ಸ್ಟ್ರೇಂಜರ್ ಹೇಳ್ತಾನೆ, ಐ ಡೋಂಟ್ ರಿಮೆಂಬರ್, ನನಗೆ ನೆನಪಿಲ್ಲ. ಹಿ ಸೆಡ್ ಸೌಂಡಿಂಗ್ ಪಜಲ್ಡ್. ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ, ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಇವನು ಅಂತ. ಇಟ್ ವಾಸ್ ಹರ್ ಐಸ್ ಐ ನೋಟಿಸ್ಡ್ ನಾಟ್ ಹರ್ ಹೇರ್. ನನಗೆ ಕಂಡಿದ್ದು ಅವಳ ಕಣ್ಣುಗಳು ಮಾತ್ರ, ಬಟ್ ಅವಳ ಹೇರ್ ಅಲ್ಲ ಅಂತೇಳಿ ಸ್ಟ್ರೇಂಜರ್ ಹೇಳ್ತಾನೆ. ಶಿ ಹ್ಯಾಡ್ ಬ್ಯೂಟಿಫುಲ್ ಐಸ್. ಅವಳು ತುಂಬ ಸುಂದರವಾಗಿರ್ತಕ್ಕಂತಹ ಕಣ್ಣುಗಳನ್ನು ಹೊಂದಿದ್ದಳು. ಬಟ್ ದೇ ವರ್ ಆಫ್ ನೋ ಯೂಸ್ ಟು ಹರ್. ಬಟ್ ಆ ಸುಂದರ ಕಣ್ಣುಗಳು ಅವಳಿಗೆ ಯಾವುದಕ್ಕೂ ಕೂಡ ಉಪಯೋಗವಿರಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಹಾಗೆ ಹೇಳ್ತಾ ಇದ್ದಾನೆ ಅಂದರೆ, ಶಿ ವಾಸ್ ಕಂಪ್ಲೀಟ್ಲಿ ಬ್ಲೈಂಡ್. ಡಿಡಂಟ್ ಯು ನೋಟಿಸ್? ಅವಳು ಕಂಪ್ಲೀಟಾಗಿ ಬ್ಲೈಂಡ್ ಆಗಿದ್ದಳು, ಅವಳಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ನೀನು ಅದನ್ನು ನೋಡಲಿಲ್ವೇನು ಅಂಥೇಳಿ ಆ ಸ್ಟ್ರೇಂಜರ್ ನರೇಟರ್ಗೆ ಹೇಳ್ತಾನೆ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಮ್ಮ ನರೇಟರ್ ಏನಿದ್ದರೋ ಟ್ರಾವೆಲ್ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ತಮ್ಮ ಎದುರುಗಡೆ ಇರತಕ್ಕಂತಹ ಗರ್ಲ್ ಜೊತೆ ತಾವು ಬ್ಲೈಂಡ್ ಅನ್ನೋದನ್ನು ಅರ್ಥ ಆಗಬಾರ್ದು ಅವಳಿಗೆ ಅಂತ ತುಂಬಾ ಆ್ಯಕ್ಟ್ ಮಾಡ್ತಾರೆ. ಬಟ್ ಆ ಗರ್ಲ್ ಕೂಡ ನಮ್ಮ ನರೇಟರ್ಗೆ ಇಲ್ಲಿ ವಂಚಿಸಿ ಹೋಗಿದ್ದಾಳೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವರೇ ಇಲ್ಲಿ ಫೂಲ್ ಆಗಿದ್ದಾರೆ. ಅವಳು ಕೂಡ ತಾನು ಬ್ಲೈಂಡ್ ಅಲ್ಲ ಅಂತಕ್ಕಂಥದ್ದನ್ನು, ಬ್ಲೈಂಡ್ ಆಗಿದ್ದರೂ ಕೂಡ ನರೇಟರ್ಗೆ ಗೊತ್ತಾಗದ ರೀತಿಯಲ್ಲಿ ತನ್ನ ಪ್ರಯಾಣವನ್ನು ಮುಗಿಸಿ ಹೋಗಿರ್ತಾಳೆ.
ವಿದ್ಯಾರ್ಥಿಗಳೇ, ಈ ಒಂದು ಸ್ಟೋರಿ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೇನೆ. ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಟೈಟಲನ್ನು ಮೆನ್ಷನ್ ಮಾಡಿ ವಿದ್ಯಾರ್ಥಿಗಳೇ, ವಿತ್ ರೈಟರ್. ಮತ್ತು ಬೇರೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಟಾಪಿಕ್ಸ್ ಇದ್ದರೆ ಅವುಗಳನ್ನು ಕೂಡ ನೀವು ಸೆಂಡ್ ಮಾಡ್ಬೋದು. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.